ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಹಿಜಾಬ್ ಕುರಿತಾದ ತೀರ್ಪು ಪ್ರಕಟವಾಗುತ್ತಿರುವಂತೆ ಭಟ್ಕಳದ ಕೆಲವು ಮುಸ್ಲಿಂ ಯುವಕರು ಬಲವಂತವಾಗಿ ಒಂದು ಸಮುದಾಯದ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸುವಲ್ಲಿ ನಿರತರಾಗಿದ್ದು, ಪೊಲೀಸರು ಆಕ್ಷೇಪ ವ್ಯಕ್ತಪಡಿಸಿ ಯಾರ ಮೇಲೂ ಒತ್ತಡ ಹೇರದಂತೆ ಮಂಗಳವಾರ ಸಂಜೆ ಎಚ್ಚರಿಸಿದ ಪ್ರಕರಣ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ನಡೆದಿದೆ. ಕರ್ನಾಟಕ ಉಚ್ಚ ನ್ಯಾಯಾಲಯ ಮಂಗಳವಾರ ಹಿಜಾಬ್ ಪ್ರಕರಣದಲ್ಲಿ ತೀರ್ಪು ನೀಡುತ್ತಿದ್ದಂತೆಯೇ ಹಿಜಾಬ್ ಪರವಾಗಿ ಇರುವವರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಭಟ್ಕಳದಲ್ಲಿ ಹಲವು ಮುಸ್ಲಿಂ ಅಂಗಡಿಕಾರರು ಮಧ್ಯಾಹ್ನದ ಸಮಯಕ್ಕೆ ತಮ್ಮ ಅಂಗಡಿಗಳನ್ನು ಮುಚ್ಚಿ ಪ್ರತಿಭಟನೆ ನಡೆಸಿದರೆ, ಕೆಲವು ಸಂಘಟನೆಯ ಪ್ರಮುಖರು ಅಂಗಡಿಕಾರರನ್ನು ಬಂದ್ ಮಾಡುವಂತೆ ಒತ್ತಾಯ ಹೇರುತ್ತಿರುವುದು ಕೆಲವು ಕಾಲ ಉದ್ವಿಗ್ನ ವಾತಾವರಣಕ್ಕೆ ಕಾರಣವಾಯಿತು. ಹಿಜಾಬ್ ತೀರ್ಪು ಹೊರಬೀಳುತ್ತಿದ್ದಂತೆಯೇ ಭಟ್ಕಳದಲ್ಲಿ ಕೆಲವು ಸಂಘಟನೆಗಳು ಅಶಾಂತಿಯನ್ನು ಹುಟ್ಟುಹಾಕಲು ಪ್ರಯತ್ನಿಸುವುದು ಸ್ಪಷ್ಟವಾಗಿದೆ. ಇಲ್ಲಿನ ತಂಜೀಮ್ ಸಂಸ್ಥೆಯು ಮಧ್ಯಾಹ್ನವೇ ಸಭೆಯನ್ನು ನಡೆಸಿ ಯಾವುದೇ ಪ್ರತಿಭಟನೆಯನ್ನು ನಡೆಸದಿರಲು ತೀರ್ಮಾನಿಸಿದ್ದು, ಹಿಜಾಬ್ ತೀರ್ಪಿನಿಂದ ಇಡೀ ಸಮುದಾಯಕ್ಕೆ ನೋವಾಗಿದೆ. ಬುಧವಾರ ಎಲ್ಲಾ ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡುತ್ತಾರೆ ಎನ್ನುವ ನಿರ್ಣಯ ಕೈಗೊಂಡಿತ್ತು ಎನ್ನಲಾಗಿದೆ. ಆದರೆ ಕೆಲವೊಂದು ಸಂಘಟನೆಗಳು ಇಂದೇ ಬಂದ್ ಮಾಡಬೇಕು, ಪ್ರತಿಭಟನೆ ಮಾಡಬೇಕು ಎನ್ನುವ ಧೋರಣೆಯಿಂದ ನಗರದ ಮುಖ್ಯ ರಸ್ತೆಯಲ್ಲಿ ಹಾಗೂ ಚೌಕ್ ಬಜಾರ್, ಹೂವಿನ ಮಾರುಕಟ್ಟೆಯ ಸಮೀಪ ಗುಂಪು ಸೇರಿಕೊಂಡು ಬಂದ್ ಮಾಡಿಸುತ್ತಿರುವುದು ಹಲವರ ಕೆಂಗಣ್ಣಿಗೆ ಕಾರಣವಾಗಿತ್ತು. ಅಷ್ಟರಲ್ಲಿ ಸ್ಥಳಕ್ಕೆ ಧಾವಿಸಿದ ಡಿವೈಎಸ್ಪಿ ಬೆಳ್ಳಿಯಪ್ಪ, ಇನ್ಸ್ಪೆಕ್ಟರ್ ದಿವಾಕರ್ ಹಾಗೂ ಪಿಎಸ್ಐ ಸುಮಾ ಆಚಾರ್ಯ ಗುಂಪು ಸೇರಿದ್ದವರನ್ನು ಚದುರಿಸಲು ಮುಂದಾದಾಗ ಹಲವರು ಪೊಲೀಸರೊಂದಿಗೆ ವಾಗ್ವಾದಕ್ಕಿಳಿದರು. ನಂತರ ಪೊಲೀಸರು ಎಲ್ಲರ ಮನವೊಲಿಸಲು ಯಶಸ್ವಿಯಾಗಿದ್ದು, ಹಲವರು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿದ್ದಾರೆ. ಒತ್ತಾಯಪೂರ್ವಕವಾಗಿ ಇದು ಬಂದ್ ಮಾಡಿಸಲು ಬಂದವರು ಹಿಂದಿರುಗಿದ ಘಟನೆಯೂ ಕೂಡ ನಡೆಯಿತು. ಸಾಗರ್ ತಾಲೂಕು ಹೊಗೆವಡ್ಡಿ ಕೋಟೆ ಶ್ರೀ ವೀರಾಂಜನೇಯ ದೇವರ ಜಾತ್ರಾ ಮಹೋತ್ಸವವು ದಿನಾಂಕ 10-3-2022 ಗುರುವಾರದಿಂದ ಪ್ರಾರಂಭವಾಗಿ ದಿನಾಂಕ 12-3-2022 ಶನಿವಾರದವರೆಗೆ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಜಾತ್ರಾ ಮಹೋತ್ಸವದ ನಿಮಿತ್ತ ದಿನಾಂಕ 10ರಿಂದ ಶ್ರೀ ವೀರಾಂಜನೇಯ ಸನ್ನಿಧಾನದಲ್ಲಿ ದೀಪೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವ ನಡೆಯಿತು. ದಿನಾಂಕ 11ರಂದು ಸಾರ್ವತ್ರಿಕ ಅಭಿಷೇಕ ಹಾಗೂ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಅತ್ಯಂತ ವಿದ್ಯುಕ್ತವಾಗಿ ಜರುಗಿತು. ದಿನಾಂಕ 12ರಂದು ಜಾತ್ರಾ ಮಹೋತ್ಸವದ ನಿಮಿತ್ತ ವಿಶೇಷ ಹೋಮ ಹವನಗಳು, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಬಂದ ಎಲ್ಲಾ ಭಕ್ತಾದಿಗಳಿಗೂ ಪ್ರತಿದಿನ ಅನ್ನ ಸಂತರ್ಪಣೆ ನಡೆಯಿತು. ದಿನಾಂಕ 12ರಂದು ಮುರುಡೇಶ್ವರದ ಉದ್ಯಮಿ ಹಾಗೂ ರಾಜಕೀಯ ಮುಖಂಡರಾದ ಈಶ್ವರ್ ನಾಯ್ಕ್ ಅಗಲಿದ ತಮ್ಮ ಗೆಳೆಯ ದಿನೇಶ್ ನಾಯ್ಕ್ ಸವಿನೆನಪಿಗಾಗಿ ಅನ್ನ ಸಂತರ್ಪಣೆ ಕಾರ್ಯ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಅಗಲಿದ ದಿನೇಶ್ ನಾಯ್ಕರಿಗೆ ಶ್ರದ್ಧಾಂಜಲಿ ಸಭೆ ನಡೆಸಲಾಯಿತು. ಸಭಾ ಕಾರ್ಯಕ್ರಮದಲ್ಲಿ ಸಿಗಂದೂರು ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ರವಿ ಮುಂತಾದವರು ಉಪಸ್ಥಿತರಿದ್ದು 1 ನಿಮಿಷ ಮೌನ ಆಚರಿಸಿ ಅಗಲಿದ ದಿನೇಶ್ ನಾಯ್ಕರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರವಿ ಅವರು ಮಾತನಾಡಿದರು. ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಜಗನ್ಮಾತೆ, ಈ ನಾಡಿನ ಸತ್ಯ ಮಾತೆ ಶ್ರೀ ಚೌಡೇಶ್ವರಿ ಪಾದಕಮಲಗಳನ್ನು ನಮಸ್ಕರಿಸುತ್ತಾ, ಹಾಗೇನೆ ಈ ಊರಿನ ಹಾಗೂ ಈ ಕ್ಷೇತ್ರದ ಆರಾಧ್ಯ ದೈವವಾದ ಶ್ರೀ ಕೋಟೆ ವೀರಾಂಜನೇಯ ಸ್ವಾಮಿಯ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ, ಈ ಒಂದು ದೇವಸ್ಥಾನದ ಧರ್ಮದರ್ಶಿಗಳು, ನಮ್ಮ ಕುಟುಂಬದ ಆತ್ಮೀಯರಾದ ಇಲ್ಲಿನ ಧರ್ಮದರ್ಶಿಗಳೇ, ನಾನು ಇಲ್ಲಿಗೆ ಮಾತಾಡ್ಲಿಕ್ಕೆ ಬಂದಿಲ್ಲ, ಸ್ವಾಮಿಯ ದರ್ಶನ ಮಾಡೋಣ ಅಂತ ಬಂದೆ. ಆದರೆ ನನ್ನ ಯೋಗ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಹೃದಯಾಘಾತದಿಂದ ಮರಣ ಹೊಂದಿರುವ ದಿನೇಶ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದಂಗಾಯಿತು. ಅವರ ಹೆಸರಿನಲ್ಲಿ ಪಾಪ ಪುಣ್ಯಾತ್ಮರು, ಅವ್ರ ಮನೆಯವೇ ಯಾರಾದರೂ ಅನ್ನದಾನ ಮಾಡಲ್ಲ, ಆದರೆ ಒಬ್ಬ ಸ್ನೇಹಿತ ಅನ್ನದಾನ ಮಾಡ್ತಾನಂದ್ರೆ ಎಷ್ಟೊಂದು ಅವ್ರ ಬಗ್ಗೆ ಕಳಕಳಿ ಇದೆ, ಎಷ್ಟೊಂದು ಪ್ರಾಣ ಸ್ನೇಹಿತರು. ಆ ಒಂದು ಅವರ ಸಾವನ್ನ
ಅವರಿಗೆ ಆ ದುಃಖವನ್ನು ಭರಿಸುವ ಶಕ್ತಿ ಅವರಿಗೆ, ಅವರ ಸ್ನೇಹಿತರಿಗೆ, ಈಶ್ವರ ನಾಯಕರಿಗೆ ಕೊಡಲಿ ಅಂತ ಪ್ರಾರ್ಥಿಸುತ್ತಾ, ಹಾಗೇನೆ ಈ ಕ್ಷೇತ್ರದ ಬಗ್ಗೆ ಜಾಸ್ತಿ ಏನು ಹೇಳಕ್ಕಾಗಲ್ಲ. ಈಗಾಗಲೇ ಅನಂತ ನಾಯಕರ ಪಾಪ ತಮ್ಮೆಲ್ಲ ತನುಮನಗಳನ್ನ ಅರ್ಪಿಸಿ ಕ್ಷೇತ್ರವನ್ನ ಕಟ್ಟಿ ಬೆಳೆಸುತ್ತಿದ್ದಾರೆ. ಅದಕ್ಕೆ ನಾವು ಇಲ್ಲಿನ ಸುತ್ತಮುತ್ತ ಭಕ್ತಾದಿಗಳಾದ ನಾವೆಲ್ಲ ಅವರಿಗೆ ಸಹಕಾರ ನೀಡಬೇಕು. ಈ ಒಂದು ಸಮಸ್ಯೆ ಅಂದರೆ ಅನಂತ ನಾಯಕರಿಗೆ ನಮಗೊಂದು ದೊಡ್ಡ ಸಮಸ್ಯೆ ಈ ಭಾಗದಲ್ಲಿ ಕಾಡುತ್ತೆ. ಎಲ್ಲಿ ನೋಡಿದ್ರು ವೈಡ್ ಲೆಫ್ಟ್ ಕಾಲು ಹಾಕಕ್ಕಾಗಲ್ಲ. ಆ ರೀತಿ ನಮ್ಗೆ ಅಭಿವೃದ್ಧಿಗೆ ತೊಂದರೆ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಇಂಥ ಒಂದು ಭಕ್ತರು ಬರುವಂತ ಕ್ಷೇತ್ರಕ್ಕೆ ಸ್ವಲ್ಪ ಸರಳತೆಯನ್ನ, ನಾವೇನು ಅಷ್ಟು ಕಾಡು ಕೊಡಿ ಅಂತ ಹೇಳಲ್ಲ, ಬೇಕಾದ್ರೆ ಸಾಧ್ಯವಾದ್ರೆ ಇಲ್ಲಿಗೆ ಮತ್ತು ಸಿಗಂದೂರಿಗೆ ಸರ್ಕಾರ ಮನಸ್ಸು ಮಾಡಿದ್ರೆ ಬೇಕಾದ್ರೆ ಇಲ್ಲಿ ಕೊಟ್ಟಂತದ್ದೇ ಬೇಕಾದ್ರೆ ನಾವು ಬೇಕಾದ್ರೆ ಕಾಡು ಬೆಳೆಸ್ಕೊಡ್ತೀವಿ ಅಂತ ಒಂದು ಇದೂ ಇದೆ ಅನಂತ ನಾಯಕರೇ. ಅದಕ್ಕೆ ಬೇಕಾದ್ರೆ ಹಂಗೆ ಮಾಡೋಣ. ಈ ರೀತಿ ತೊಂದರೆ ಕೊಟ್ಟರೆ ಯಾವುದೂ ಅಭಿವೃದ್ಧಿ ಮಾಡೋಕ್ಕಾಗಲ್ಲ. ನೋಡಿ, ಪಾಪ ಊಟ ಮಾಡ್ತಿದ್ರೆ ಸಾಮಾನ್ಯ ಕಾಲ ಊಟ ಮಾಡ್ಬೋದು. ಬೇಕಾದ್ರೆ ಒಂದು ಸಭಾಭವನ ಮಾಡಿದ್ರೆ ಈ ಭಾಗದ ಎಲ್ಲ ಜನರಿಗೂ ಅನುಕೂಲ, ಮದುವೆ ಆಗಿದ್ದವರಿಗೆ ಅಂತ ಆಗುತ್ತೆ. ಆದ್ರೆ ಎಲ್ಲಿ ಅಗಕ್ಕೆ ಬಿಡಲ್ಲ, ಮಣ್ಣು ಊಟಕ್ಕೆ ಬಿಡಲ್ಲ ಅಂದ್ರೆ ಭಾರಿ ಕಷ್ಟ ಆಗುತ್ತೆ. ಎಲ್ಲರ ಸಹಕಾರ ಆಗತ್ತೆ. ಹಾಗೇನೆ ಅನಂತ ನಾಯಕ್ ಅವರ ಈ ಒಂದು ಮಹತ್ ಕಾರ್ಯಕ್ಕೆ ನಾವೆಲ್ಲರೂ ಸಹಕರಿಸುವ ಅಂತ ಹೇಳ್ತಾ ಮಾತನಾಡಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಪ್ರೀತಿ. ತಮಗೆ ಗೊತ್ತಿದೆ, ಸಿಗಂದೂರೇಶ್ವರಿ ಈ ನಾಡಿನ ಶಕ್ತಿ ದೇವತೆಯಾಗಿ ಈ ಭಾಗದಲ್ಲಿ ಅತ್ಯಂತ ಹೆಸರುವಾಸಿಯಾಗಿ ಎಷ್ಟು ಜನರ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ನೆರವಾಗುತ್ತಿದ್ದನ್ನು ನಾವು ಕಣ್ಣಾರೆ ನೋಡ್ತಿದ್ದೇವೆ. ಅದೇ ರೀತಿ ನಮ್ಮ ಈ ಕೋಟೆ ಆಂಜನೇಯನು ಅನಂತನಾಯಕರ ಧರ್ಮದರ್ಶಿ ಅನಂತನಾಯಕರ ನೇತೃತ್ವದಲ್ಲಿ ಕಳೆದ ಒಂದು 15 ವರ್ಷಗಳಿಂದ ಇಲ್ಲಿ ಬಹಳಷ್ಟು ಬೆಳವಣಿಗೆ ಕಂಡಿವೆ. ಈ ದೇವರು ನಮ್ಮ ಇದೇ ರೀತಿ ಸಿಗಂದೂರು ತರಣಿ ನಮ್ಮ ಕರ್ನಾಟಕ ಜನತೆಯ ಸುಖ ದುಃಖಗಳಿಗೆ ಸ್ಪಂದಿಸಬೇಕಂತ ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಹಾಗೆ ಅನಂತನಾಯಕರ ಈ ಕಾರ್ಯ ಶ್ಲಾಘನೀಯ. ಯಾಕಂದ್ರೆ ಇಲ್ಲಿ ನಡೆದಂತ ಕೆಲವೊಂದು ಘಟನೆಗಳು ನಮ್ಮ ಕಣ್ಣು ಮುಂದಿದೆ. ಈ ಕ್ಷೇತ್ರ ಬಹಳ ದೊಡ್ಡ ಪ್ರಮಾಣದ ಆಗಬೇಕಂದ್ರೆ ಎಲ್ಲರ ಸಹಕಾರ ಅಗತ್ಯ. ಹಾಗೇನೆ ಈಗ ರೈಲ್ವೆ ಹೇಳಿದಾಗ ಎಲ್ಲ ಒಂದು ಮದುವೆ ಅಥವಾ ಯಾವುದೊಂದು ಧಾರ್ಮಿಕ ಕಾರ್ಯಕ್ರಮ ಆಗಿರಬೇಕಂದ್ರೆ ಕಟ್ಟಡ, ಜನರು ನಿಲ್ಲಕ್ಕೆ ನೆರಳು ಅವಶ್ಯಕತೆ ಇದೆ, ಕುಡಿಯುವ ನೀರಿನ ಅವಶ್ಯಕತೆ, ಅದೆಲ್ಲ ಆಗ್ಬೇಕಂದ್ರೆ ಈ ಕ್ಷೇತ್ರಕ್ಕೆ ಈ ಒಂದು ಜಾಗ ಅವಶ್ಯಕತೆ ಇದ್ದು ಅದಕ್ಕೆ ಸರ್ಕಾರಿ ಮಟ್ಟದಲ್ಲಿ ಜನಪ್ರತಿನಿಧಿಗಳು ಸ್ಪಂದಿಸಲು ನಮ್ಮ ಕೈಲಾದ ಸೇವೆ, ನಾವು ಭಕ್ತಾದಿಗಳು ನಾವು ಇರ್ಬೇಕು, ನೀವು ಇರ್ಬೋದು, ಒಂದು ಒಳ್ಳೆ ಸೇವೆ, ಒಂದು ಹೂವು ಕೊಡಿ, ಹೂವಿನ ಹೆಸರು ಕೊಡುವಂತ ಕೆಲಸ ನಿಮ್ಮೆಲ್ಲರಿಂದ ಆಗ್ಬೇಕಂತ ಹೇಳ್ತಾ, ಈ ದೇವರು ಇವತ್ತಿನ ಒಂದು ಕಾರ್ಯಕ್ರಮದ ತಮಗೆ ಗೊತ್ತಿದೆ. ಈ ಒಂದು ಅನ್ನದಾನ ಕಾರಣ ಅಷ್ಟೇ. ನನ್ನ ಆತ್ಮೀಯರು, ನಮ್ಮೆಲ್ಲರ ಆತ್ಮೀಯರಾದ ದಿನೇಶ್ ನಾಯ್ಕರವರು 42 ವಯಸ್ಸಲ್ಲಿ ಅಕಾಲಿಕ ಮರಣ ಹೊಂದಿದ್ದು ನಮಗೆಲ್ಲ ತುಂಬಲಾರದ ನಷ್ಟ ಆಗಿದೆ. ಅವನು ಸಾಮಾಜಿಕ ಸೇವೆ, ಜನರ ಕಳಕಳಿ ಬಗ್ಗೆ ಬಹಳಷ್ಟು ನೊಂದವನು, ಅದ್ರ ಬಗ್ಗೆ ತಿಳ್ಕೊಂಡು ಸಹಾಯ ಮಾಡುತ್ತಿದ್ದವನು. ಹಾಗಾಗಿ ಎಲ್ಲರ ಪ್ರೀತಿಗೆ ಪಾತ್ರರಾದವನು. ನಮ್ಗೆ ಹಾಗಾಗಿ ಅವನ ಬಗ್ಗೆ ಬಹಳ ದುಃಖ ಭರಿತವಾಗಿದ್ದೇವೆ ನಾವು. ಅವರ ಕುಟುಂಬವರು ಸಹ ಅಂತ ಒಂದು ದುಃಖದಲ್ಲಿರೋದ್ರಿಂದ ಆ ಸಿಗಂದೂರೇಶ್ವರಿ ಹಾಗೂ ಕೋಟೆ ವೀರಾಂಜನೇಯ ನಮ್ಗೆಲ್ಲರಿಗೂ ಒಂದು ದುಃಖ ಭರಿಸುವ ಶಕ್ತಿ ನೀಡಿದರೆ ನಿಮ್ಮ ಎಲ್ಲ ಆಶೀರ್ವಾದ. ದೇವಸ್ಥಾನದ ಧರ್ಮದರ್ಶಿಗಳಾದ ಅನಂತ್ ನಾಯ್ಕ್ ಉಗ್ರಾಣಿ ಮನೆ ಭಟ್ಕಳ್ ಇವರ ನೇತೃತ್ವದಲ್ಲಿ 3 ದಿನಗಳ ಕಾಲ ಜಾತ್ರಾ ಮಹೋತ್ಸವ ಸಂಪನ್ನಗೊಂಡಿತು. ಈ ಸಂದರ್ಭದಲ್ಲಿ ದೇವಸ್ಥಾನದ ಧರ್ಮದರ್ಶಿ ಅನಂತ್ ನಾಯ್ಕ್ ಭಾವನಾ ವಾಹಿನಿಯೊಂದಿಗೆ ಮಾತನಾಡಿ ದೇವಸ್ಥಾನದ ಮೂಲ ಹಾಗೂ ಸ್ಥಾಪನೆಯ ಬಗ್ಗೆ ಮಾತನಾಡಿ ದೇವಸ್ಥಾನಕ್ಕೆ ಆಗಬೇಕಾದ ಸೌಲಭ್ಯಗಳ ಕುರಿತು ಶಾಸಕ ಹಾಲಪ್ಪನವರಿಗೆ ಮನವಿ ಮಾಡಿದರು. ನಮಗೆ ಕಾಯಿ ತರಲಿಕ್ಕೆ 1,000 ರೂಪಾಯಿ ಪೆಟ್ರೋಲ್ ಸುಡ್ಬೇಕು, ಬಿಟ್ರೆ ಕಾಯಿಗೆ 25 ರೂಪಾಯಿ ಅಂದರೆ ಬಾಕಿ ಪೆಟ್ರೋಲ್ ಸುಟ್ಟಿದ್ದು ಅದಕ್ಕೆ ಆ್ಯಡ್ ಮಾಡಬೇಕಾಯ್ತು. ಆ ಥರ ಒಂದು ಇದರಲ್ಲಿ ನಾವು ದೇವಸ್ಥಾನ ನಡೆಸ್ತಾ ಬಂದಿದ್ದೇವೆ. ಹೆಮ್ಮೆ ಏನಂದ್ರೆ ಕೇಳಿದರೆ ಇಷ್ಟರ ಒಳಗಡೆ ಈ ಒಂದು 6 ವರ್ಷದ ಅವಧಿಯಲ್ಲೇ ನಾವು ಇಡೀ ಕರ್ನಾಟಕದಾದ್ಯಂತ ಭಕ್ತರನ್ನು ಪಡೆದಿದ್ದೇವೆ. ಆದರೆ ಇಲ್ಲಿ ಯಾಕೆ ನಾವು ಕುಂಠಿತವಾಗಿದೆ ಕೇಳಿದರೆ ಇದರಲ್ಲಿ ಸರ್ಕಾರಕ್ಕೆ ಒಂದು ನಾವು ವಿನಂತಿ ಇಟ್ಕೊಳ್ತೇವೆ. ಯಾಕೆ ಹೇಳಿದ್ರೆ ವಾಹಿನಿ ಮುಖಾಂತರ ಸರ್ಕಾರಕ್ಕೆ ವಿನಂತಿ ಇಡ್ಬೋದು. ಒಂದೇ ವಿನಂತಿ ಏನು ಕೇಳಿದ್ರೆ, ಇದೇ ನಮ್ಮ ಸರ್ಕಾರ ಏನು ಹೇಳ್ತಿದೆ ಅಂತ ಕೇಳಿದ್ರೆ ಬಯಲು ಮುಕ್ತ ಶೌಚಾಲಯ ಅಂತ ಒಂದು ದೊಡ್ಡ ಸ್ಲೋಗನ್ ಇದೆ. ಆ ಪ್ರಕಾರ ಹೋದರೆ ನಾವು ಅದರ ಎಲ್ಲದರಿಂದ ನಾವು ವಂಚಿತವಾಗಿದ್ದೇವೆ. ಅದನ್ನು ಕೊಡಲಿಕ್ಕೆ ನಾವು ದೇವಸ್ಥಾನದವ್ರ ಹತ್ರ ಸಾಧ್ಯ ಇಲ್ಲ, ನಾರ್ಮಲ್ ವ್ಯಕ್ತಿಗಳಂತೂ ಸಾಧ್ಯ ಇಲ್ಲ. ಇದು ಮಾಡುವಂಥ ರಾಜಕಾರಣಿಗಳು ಪ್ಲಸ್ ಸರ್ಕಾರ, ಅಂದರೆ ಸರ್ಕಾರ ಅಂದರೆ ರಾಜಕಾರಣಿಗಳು, ನಾವು ಆರಿಸಿಬಿಟ್ಟಂಥ ಪ್ರತಿನಿಧಿಗಳು, ಅವರು ಮುಂದಾಗಿ ಮಾಡೋದಿಲ್ಲ. 1 ನಿಮಿಷದ ಕೆಲಸ ಇದು. ಇದೇನು ದೊಡ್ಡ ಕೆಲಸ ಅಲ್ಲ. ಯಾಕೆ ಕೇಳಿದರೆ ಸಾನ್ನಿಧ್ಯ ಯಾರ್ದು ಇದು ವೈಯಕ್ತಿಕ ಒಂದು ಮನೆ ಅಲ್ಲ ಅಥವಾ ಒಂದು ತೋಟ ಅಲ್ಲ, ಅದೇನಲ್ಲ, ಭಕ್ತರಿಗಾಗಿ ಮಾಡೋದು. ಹಾಗಾಗಿ ನಾನು ವಾಹಿನಿ ಮುಖಾಂತರ ಒಂದು ಹೇಳ್ಕೊಳ್ಳೋದಂದ್ರೆ ರಿಕ್ವೆಸ್ಟ್ ಇದು, ನಮ್ಮ ಸರ್ಕಾರದ ಏನು ಪ್ರತಿನಿಧಿಗಳಿದ್ದಾರೆ
ಉದಾಹರಣೆಗೆ ಇಲ್ಲಿ ನಮ್ಮ ಕ್ಷೇತ್ರದ ಪ್ರತಿನಿಧಿ ಆದಂಥ ಹಾಲಪ್ಪನವರು ಕೂಡ ವಾಹಿನಿ ಮುಖಾಂತರ ಒಂದು ರಿಕ್ವೆಸ್ಟ್ ಏನು ಕೇಳಿದ್ರೆ ಅತಿ ಶೀಘ್ರದಲ್ಲಿ ನಮಗೆ 2 ಆಗಬೇಕು. ಒಂದು ಶೌಚಾಲಯ, ನಿಮ್ಮ ಸರ್ಕಾರ ಹೇಳೋ ಸ್ಲೋಗನ್ ಪ್ರಕಾರ ಬಯಲುಮುಕ್ತ ಶೌಚಾಲಯ, ಅದೊಂದು ನೀವು ಮಾಡಿಕೊಡ್ಬೇಕು. ನೀವು ನಮಗೆ ಕಲ್ಲು ಕೊಡೋದು ಬೇಡ, ಸಿಮೆಂಟ್ ಕೊಡೋದು ಬೇಡ, ಏನೂ ಕೊಡೋದು ಬೇಡ, ಅಧಿಕೃತವಾಗಿ ಒಂದು ಲೆಟ್ರ್ ಕೊಡಬೇಕು ನೀವು ಮಾಡಿ ಅಂತ, ಬಾಕಿ ಎಲ್ಲ ನಾವು ಮಾಡ್ಕೊಳ್ತೀವಿ. ಇದು ಹಾಲಪ್ಪನವ್ರಿಗೆ ಒಂದು ನಮ್ಮ ರಿಕ್ವೆಸ್ಟ್. ಹಾಗಾಗಿ ಅದರ ನಂತರ ಈ ರೋಡು ಈಗ ಓಕೆ, ಈಗ ವೈಲ್ಡ್ ಲೈಫ್ ಎಂಟ್ರಿ ಆಗಿರ್ಬೋದು, ಬಟ್ ಈ ರೋಡ್ ಇರೋದು 1959 ಇಸ್ವಿ ಮ್ಯಾಪ್ ತೆಗೆದಾಗ ಕೂಡ ಈ ರೋಡ್ ಇದೆ. ಅಂದಮೇಲೆ ಈ ರೋಡ್ ಯಾವಾಗಲೂ ಅಧಿಕೃತವಾಗಿ ಇದಂತಾಯ್ತಲ್ವ, ಅದು ಮಾಡಲಿಕ್ಕೆ ಹೆಚ್ಚಿನ ಟೈಮ್ ಬೇಡ. ಅಧಿಕಾರಿಗಳು ಮತ್ತು ನಮ್ಮ ರಾಜಕಾರಣಿಗಳು ಹೇಳಿದರೆ ಒಂದೇ ದಿವಸದ ಕೆಲಸ ಇದೆ. ಒಂದು ದಿವಸ ಪರ್ಮಿಷನ್ ಕೊಡೋಕೆ ಒಂದು ದಿವಸ, ಮತ್ತೆಂತ ಅಲ್ಲ, ಬಾಕಿ ಡೆವಲಪ್ ಆಗ್ತಾ ಇರೋದು. ಹಾಗಾಗಿ ಇದು ಒಂದು ಕೂಡ ನಮ್ಮ ರಿಕ್ವೆಸ್ಟ್ ಇದೆ. ಮತ್ತೆ ಬಿಡಿ, ದೇವಸ್ಥಾನ ಡೆವಲಪ್ಮೆಂಟ್ಗೆ ನಾವು ಗೌರ್ಮೆಂಟಿಂದ ಏನು ದುಡ್ಡು ಕೇಳೋದಿಲ್ಲ, ನಮ್ಮ ಭಕ್ತರೇ ಸಾಕು, ನಮ್ಮ ಹತ್ರ ಇದ್ದಾರೆ. ನಮಗೆ ಈಗ ಮೂಲಭೂತ ಸೌಕರ್ಯಗಳು, ಒಂದು ಕರೆಂಟ್, ಇನ್ನೊಂದು ಶೌಚಾಲಯ, ಇನ್ನೊಂದು ರಸ್ತೆ, ಇದು ಮೂರನ್ನು ನಮ್ಮ ಸರ್ಕಾರ ಒಂದು ಸಾನ್ನಿಧ್ಯವನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕಂತ ತಮಗೆಲ್ಲ ಗೊತ್ತಿರುತ್ತೆ, ಅದರಲ್ಲೂ ರಾಜಕಾರಣಿಗಳಿಗೆ ಎಲ್ಲವೂ ಗೊತ್ತಿರುತ್ತೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ರಾಜಕಾರಣಿಗಳು ಅಂದರೆ ಗ್ರಾಮ ಪಂಚಾಯತಿಯಿಂದ ಹಿಡಿದು MP ಲೆವೆಲ್ಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ, ದಯವಿಟ್ಟು ನಮ್ಗೆ ಅತಿ ಶೀಘ್ರದಲ್ಲಿ ರೋಡು ಅಂದರೆ ರಸ್ತೆ, ಒಂದು ಕರೆಂಟ್, ಆಗಲೇ ಕಂಬವನ್ನು ಕೂಡ ನಾವು ಹಾಕಿದ್ದೇವೆ, 2 ಲೈನ್ ಹುಕ್ಕಪ್ ಮಾಡಿದರೆ ಅದಕ್ಕೆ ಕಷ್ಟ ಆಗ್ತಾಯಿತ್ತು ನಮಗೆ. ಅದು ಕೂಡ ಆಗೋದು ಎಲ್ಲೋ ಒಂದು ಕಡೆ ನಮ್ಮ ನೋವು ಇದೆ, ಬಟ್ ಅದನ್ನು ವಾಹಿನಿ ಮುಖಾಂತರ ಹೇಳಲಿಕ್ಕೆ ಆಗೋದಿಲ್ಲ ಆ ನೋವನ್ನು. ಅದು ನಾವಿಬ್ಬರು ಟೇಬಲ್ ಕುಂತರು ಮಾತಾಡ್ತೀನಿ, ಅದು ಬೇರೆ ವಿಚಾರ. ಹಾಗಾಗಿ ಒಂದು ರಿಕ್ವೆಸ್ಟ್ ಇನ್ನೂ ಒಂದು ಸಲ ಮಾಡ್ಕೊಳ್ತಿದ್ದೇನೆ ಹಾಲಪ್ಪನವ್ರಿಗೆ, ಸ್ಪೆಷಲಿ ಹಾಲಪ್ಪನವ್ರಿಗೆ, ಯಾಕಂದರೆ ಕ್ಷೇತ್ರದ ಒಬ್ಬ ಪ್ರತಿನಿಧಿ ಆದ್ದರಿಂದ. ಹಾಲಪ್ಪನವರೇ, ನಿಮಗೊಂದು ನಮ್ಮ ಭಾವನಾ TVಯ ವಾಹಿನಿ ಮುಖಾಂತರ ನಿಮ್ಮೊಂದು ರಿಕ್ವೆಸ್ಟ್ ಏನು ಕೇಳಿದರೆ, ಆದಷ್ಟು ಬೇಗ ನಮಗೊಂದು ರಸ್ತೆ, ಒಂದು ವಿದ್ಯುತ್ ಸಂಪರ್ಕ, ಇನ್ನೊಂದು ಮುಕ್ತ ಶೌಚಾಲಯ, ಇದೊಂದು 3 ನೀವು ಮಾಡಿಕೊಟ್ಟು ಈ ದೇವರ ಕೃಪೆಗೆ ಪಾತ್ರರಾಗಿ ಅಂತ ನಿಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ ಮಾಡ್ತೀನಿ. ಪ್ರತಿದಿನ ಸಾಯಂಕಾಲ ವಿವಿಧ ಮನರಂಜನಾ ಕಾರ್ಯಕ್ರಮ ಹಾಗೂ ಧಾರ್ಮಿಕ ಸಭೆ ನಡೆಯಿತು. ಪ್ರತಿದಿನವೂ ಸಹಸ್ರಾರು ಸಂಖ್ಯೆಯಲ್ಲಿ ಊರು ಪರ ಊರಿನಿಂದ ಭಕ್ತರು ಶ್ರೀ ವೀರಾಂಜನೇಯನ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗಿ ಕೃತಾರ್ಥರಾದರು. ಉಚ್ಚ ನ್ಯಾಯಾಲಯ ನೀಡಿದ ಹಿಜಾಬ್ ಕುರಿತ ತೀರ್ಪು ಸಂಪೂರ್ಣ ನಮ್ಮ ಇಸ್ಲಾಂಗೆ ವಿರುದ್ಧವಾಗಿದ್ದು, ಇದರಿಂದ ತಮಗೆ ಬಹಳ ನೋವಾಗಿದೆ ಎಂದು ಭಟ್ಕಳದ ಮಜ್ಲಿಸೆ ಇಸ್ಲಾಹ ವ ತಂಜೀಮ್ ಸಂಸ್ಥೆ ಹೇಳಿದೆ. ನಗರದ ತಂಜೀಮ್ ಸಂಸ್ಥೆಯ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ ತಂಜೀಮ್ ಪ್ರಮುಖರಲ್ಲಿ ಮಾತನಾಡಿದ ನ್ಯಾಯವಾದಿ ಇಮ್ರಾನ್ ಲಂಕಾ, ಈ ಕುರಿತು ಮುಂದಿನ ನಡೆಯನ್ನು ನಿರ್ಧಾರ ಮಾಡಲಾಗುತ್ತದೆ. ಸರ್ವೋಚ್ಚ ನ್ಯಾಯಾಲಯ ಹಾಗೂ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡಿನಲ್ಲಿ ಪ್ರಶ್ನಿಸಲಾಗುತ್ತದೆ ಎಂದರು. ಹಿಜಾಬ್ ಕುರಿತು ನ್ಯಾಯಾಲಯದ ಬಾಗಿಲು ತಟ್ಟಿದ ಎಲ್ಲಾ ವಿದ್ಯಾರ್ಥಿನಿಯರಿಗೆ ಅಗತ್ಯ ಬೆಂಬಲ ಕೊಡುವುದರೊಂದಿಗೆ ಅವರಿಗೆ ನೈತಿಕ ಸ್ಥೈರ್ಯ ತುಂಬುತ್ತೇವೆ ಎಂದು ಹೇಳಿದರು. ನ್ಯಾಯಾಲಯದಲ್ಲಿ ಅರ್ಜಿದಾರರ ಪರವಾಗಿ ಹಿರಿಯ ನ್ಯಾಯವಾದಿಗಳು ಮಾಡಿದ ವಾದ, ಹಾಜರುಪಡಿಸಿದ ದಾಖಲೆಗಳು ಯಾವುವೂ ಕೂಡ ಗಣನೆಗೆ ತೆಗೆದುಕೊಂಡಿಲ್ಲ. ಅದನ್ನು ನ್ಯಾಯಾಲಯ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಎನಿಸುತ್ತಿದೆ. ಈ ತೀರ್ಪು ಪ್ರಧಾನಿಯವರ ಬೇಟಿ ಬಚಾವ್ ಬೇಟಿ ಪಡಾವ್ ಘೋಷಣೆಗೆ ವಿರುದ್ಧವಾಗಿದೆ ಎಂದು ಅವರು ಹೇಳಿದರು. ತೀರ್ಪು ಮಾಡಿದ್ದಾರೆ. ಒಂದನೇದು ಗವರ್ಮೆಂಟ್ ಆರ್ಡರ್ ಯಾವುದು ಗವರ್ಮೆಂಟ್ ಆರ್ಡರಲ್ಲಿ ಪೊಲಿಟಿಕಲ್ ಇಂಟರ್ಫಿರೆನ್ಸ್ ಉಂಟು, ಅದರ ಬಗ್ಗೆ ಈ ಜಜ್ಮೆಂಟಲ್ಲಿ ನೋ ಇನ್ಫ್ರಿಂಜ್ಮೆಂಟ್ ಅಂತ ಹೇಳ್ಕೊಂಡು ಜಜ್ಮೆಂಟ್ ಕೊಟ್ಟಿದ್ದಾರೆ. ಅದು ದಟ್ ಇಸ್ ಆಲ್ ರೈಟ್ ಅಂತ ಕೊಟ್ಟಿದ್ದಾರೆ. ಎರಡನೇದು ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅಲ್ಲ ಅಂತ ಹೇಳಿದ್ದಾರೆ. ಅವರು ಈ ಜಜ್ಮೆಂಟ್ ಅಲ್ಲಿ ಕುರಾನಿ ಮತ್ತು ಹದೀಸ್ ಎಲ್ಲ ಮೆನ್ಷನ್ ಮಾಡಿಕೊಂಡು ಲಾಸ್ಟಿಗೆ ಇಟ್ ಕ್ಯಾನ್ ಹಾರ್ಡ್ಲಿ ಬಿ ಆರ್ಗ್ಯೂಡ್ ದಟ್ ಹಿಜಾಬ್ ಬೀಯಿಂಗ್ ಎ ಮ್ಯಾಟರ್ ಆಫ್ ಅಟೈರ್ ಅಂತ ಹೇಳ್ತಾರೆ. ಕ್ಲೋದಿಂಗ್ ಅದು ಅಟೈರ್ ಮ್ಯಾಟರ್ ಕನೆಕ್ಟೆಡ್ ವಿತ್ ಕ್ಲೋದಿಂಗ್ ದಟ್ ಕೆನಾಟ್ ಬಿ ಜಸ್ಟಿಫೈಡ್ ಆಸ್ ಅ ಫಂಡಮೆಂಟಲ್ ಇಸ್ಲಾಮಿಕ್ ಫೇತ್ ಅಂತ ನಾವು ಹೇಳೋದು. ದಿಸ್ ಲೈನ್ the court has failed to put it efficiently. भटकल के पस मंजर में एसएस एग्जाम सामने हम जो मैंने अपनी इसमें बताया कि ये मैटर हम हमारे दीगर ऑर्गेनाइजेशन में रेज करेंगे और इसको किस तरह से हैंडल करना है इस सिलसिले में हम लोग डिस्कस करेंगे. ಇಸ್ಲಾಂ ಧರ್ಮದಲ್ಲಿ ಹಿಜಾಬ್ ಕಡ್ಡಾಯಗೊಳಿಸಿಲ್ಲ ಎನ್ನುವ ತೀರ್ಪಿನ ವಾಕ್ಯದ ಕುರಿತು ಮಾತನಾಡಿದ ಜಾಮಿಯಾ ಮಸೀದಿಯ ಮುಖ್ಯ ಧರ್ಮಗುರು ಮೌಲಾನಾ ಅಬ್ದುಲ್ ಅಲೀಂ ಖತೀಬಿ ಮಾತನಾಡಿ, ಇಸ್ಲಾಂ ಧರ್ಮದಲ್ಲಿ ಯಾವುದು ಕಡ್ಡಾಯವಾಗಿದೆ, ಯಾವುದು ಕಡ್ಡಾಯವಾಗಿಲ್ಲ ಎಂದು ಇಸ್ಲಾಮಿಕ್ ವಿದ್ವಾಂಸರು ಮಾತ್ರ ಹೇಳಬಲ್ಲರು. ಇಸ್ಲಾಂ ಕುರಿತು ಯಾವುದೇ ಅಧ್ಯಯನ ಮಾಡದೆ, ಅದರಲ್ಲಿ ಆಳವಾಗಿ ಹೋಗದೆ ಯಾವುದು ಇಲ್ಲ ಯಾವುದು ಇದೆ ಎಂದು ಹೇಳಲು ಅಸಾಧ್ಯವಾಗುತ್ತದೆ ಎಂದ ಅವರು, ಕುರಾನ್ ಮತ್ತು
ಹದೀಸ್ 2ರಲ್ಲಿಯೂ ಕೂಡ ಮಹಿಳೆಯು ಮನೆಯಿಂದ ಹೊರಕ್ಕೆ ಹೋಗುವಾಗ ಕಡ್ಡಾಯವಾಗಿ ಹಿಜಾಬ್ ಧರಿಸುವಂತೆ ಹೇಳಿದೆ. ಕುರಾನ್ ಮತ್ತು ಹದೀಸ್ ಕುರಿತು ಆಳವಾದ ಅಧ್ಯಯನದಿಂದ ಮಾತ್ರ ಇದನ್ನು ಹೇಳಲು ಸಾಧ್ಯವೇ ವಿನಃ ಬೇರೆಯವರಿಗೆ ಹೇಗೆ ಹೇಳಲು ಸಾಧ್ಯ ಎಂದು ಅವರು ಪ್ರಶ್ನಿಸಿದರು. रसूल की बात मानो और जो तुम्हारे ज़िम्मेदार हैं यानी जो एक्सपर्ट्स हैं इल्म दीन के उलमा हैं उनकी बात मानो, यानी वो जो कुरान और हदीस की रोशनी में बात करते हैं उसको मानना है. तो ये कुरान में हदीस में और उलमा ने जो चीज़ें बताई हैं उन सब चीज़ों में जो है वो सब इस्लाम कहलाता है. सिर्फ 5 पिलर्स यही इस्लाम नहीं है, बल्कि कुरान में और अल्लाह के रसूल सल्लल्लाहु अलैहि वसल्लम ने उसकी सिलसिले में हदीस में जो बात कही है और जो नई चीज़ें आती हैं कुरान और हदीस को सामने रखकर उलमा जो बात करते हैं वो सारी चीज़ें इस्लाम हैं. दूसरी चीज़, अब इस्लाम में कुरान में हदीस में कौन सी चीज़ें कंपलसरी है नहीं है उसको बताने का इख्तियार इस्लाम के एक्सपर्ट्स को ही है, किसी और दूसरे को नहीं है. जैसे दूसरी चीज़ों में भी है, दूसरा कोई सब्जेक्ट है उसका जो एक्सपर्ट होता है वही उसमें बात करता है, दूसरा उस पर बात नहीं कर सकता. इसीलिए कौन सी चीज़ें इस्लाम में हैं कौन सी चीज़ें इस्लाम में नहीं है उसका फ़ैसला करने के लिए जो उलमा हैं, जो इसके माहिर हैं, स्पेशलिस्ट हैं, उनके पास जाकर समझना पड़ेगा. उसके बगैर कोई फ़ैसला नहीं कर सकता. ಈ ಸಂದರ್ಭದಲ್ಲಿ ತಂಜೀಮ್ ಅಧ್ಯಕ್ಷ ಎಸ್ಎಂ ಫರ್ವೇಜ್, ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರಕೀಬ್, ಮಾಧ್ಯಮ ಸಂವಹನಗಾರ ಡಾಕ್ಟರ್ ಹನೀಫ್ ಶಬಾ, ಮೌಲಾನಾ ಅಜೀಜುರ್ ರೆಹಮಾನ್ ನದ್ವಿ ಮುಂತಾದವರು ಉಪಸ್ಥಿತರಿದ್ದರು. ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜ ಕಲ್ಯಾಣ ಸೇವಾ ಸಮಿತಿ ಭಟ್ಕಳ ಇದರ 24ನೇ ವಾರ್ಷಿಕೋತ್ಸವವು ದಿನಾಂಕ 13/3/2022ರಂದು ಭಟ್ಕಳದ ಶ್ರೀ ನಾಗಯಕ್ಷಿ ಧರ್ಮಾರ್ಥ ಸಭಾಭವನದಲ್ಲಿ ಜರುಗಿತು. ಉದ್ಘಾಟಿಸಿ ಮಾತನಾಡಿದ ಮುಖ್ಯ ಅತಿಥಿಗಳಾದ ಶ್ರೀ ಪ್ರದೀಪ್ ಜಿ ಪೈ, ವ್ಯವಸ್ಥಾಪಕ ನಿರ್ದೇಶಕರು ಹಾಂಗ್ಯೋ ಐಸ್ ಕ್ರೀಂ ಪ್ರೈವೇಟ್ ಲಿಮಿಟೆಡ್ ರವರು ಭಟ್ಕಳ ಜಿಎಸ್ಎಸ್ ಸಂಸ್ಥೆಯ ಸಾಮಾಜಿಕ ಕಾರ್ಯಗಳನ್ನು ಶ್ಲಾಘಿಸಿ ಯುವ ಜನತೆ ಸಮಾಜದ ಆಸ್ತಿ, ಯುವ ಸಮುದಾಯವು ಸಮಾಜಮುಖಿಯಾಗಬೇಕು ಎಂದು ತಿಳಿಸಿದರು. ಸಂಸ್ಥಾಪಕ ಅಧ್ಯಕ್ಷರಾದ ಸುರೇಂದ್ರ ಶಾನ್ಬಾಗ್, ಜೀವನದಲ್ಲಿ ಅಸಾಧ್ಯವಾದುದು ಯಾವುದೂ ಇಲ್ಲ, ಶಿಕ್ಷಣವು ಸಮೃದ್ಧ ಜೀವನದ ಕೀಲಿಕೈ, ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಯಲ್ಲಿ ಸಂಸ್ಕೃತಿ ಬೆಳೆಸಿಕೊಳ್ಳಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹನುಮಂತ್ ಮಾಳಪ್ಪ ಪೈ ಅವರ ಸ್ಮರಣಾರ್ಥ ಹನುಮಂತ್ ಮಾಳಪ್ಪ ಪೈ ಸೇವಾ ಸಾಧಕ ಪುರಸ್ಕಾರವನ್ನು ದಿವಂಗತ ಹರಿಶ್ಚಂದ್ರ ಕಾಮತ್ ರವರಿಗೆ ಮರಣೋತ್ತರವಾಗಿ ಅವರ ಕುಟುಂಬಸ್ಥರಿಗೆ ನೀಡಲಾಯಿತು. ಸಾಮಾಜಿಕ ಕ್ಷೇತ್ರದಲ್ಲಿ ಸೇವೆ ನೀಡಿದ ಪುರಸಭಾ ನಾಮನಿರ್ದೇಶಿತ ಸದಸ್ಯರಾದ ಶ್ರೀಮತಿ ರಜನಿ ಮಂಜುನಾಥ್ ಪ್ರಭು, ಕರ್ನಾಟಕ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಬಿಎಸ್ಸಿಯಲ್ಲಿ 6ನೇ ರ್ಯಾಂಕ್ ಪಡೆದ ಕುಮಾರಿ ಅಶ್ವಿನಿ ಗುರುರಾಜ್ ಪೈ, ಬಿಎಸ್ಸಿಯಲ್ಲಿ 2ನೇ ರ್ಯಾಂಕ್ ಹಾಗೂ ಗಣಿತದಲ್ಲಿ ಬಂಗಾರದ ಪದಕ ಪಡೆದ ಕುಮಾರಿ ಶ್ರೇಯಾ ಭಾಸ್ಕರ್ ಪೈ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀನಾಥ್ ಪೈ ರಚಿಸಿದ ಭಟ್ಕಳ ತಾಲೂಕಿನ ಮಾರುತಿ ಮಂದಿರಗಳು ಎನ್ನುವ ಗ್ರೀನ್ ಬುಕ್ ಅನ್ನು ಲೋಕಾರ್ಪಣೆ ಮಾಡಲಾಯಿತು. ಜಿಎಸ್ಬಿ ಸಮಾಜದ ಅಧ್ಯಕ್ಷರಾದ ಸುಬ್ರಾಯ್ ಕಾಮತ್, ಜಿಎಸ್ಎಸ್ ಅಧ್ಯಕ್ಷರಾದ ಕಲ್ಪೇಶ್ ಪೈ, ಮಹಿಳಾ ಸಮಿತಿ ಅಧ್ಯಕ್ಷರಾದ ನೀತಾ ಕಾಮತ್, ಗೌರವಾಧ್ಯಕ್ಷ ನರೇಂದ್ರ ನಾಯಕ್, ಪದ್ಮನಾಭ್ ಪೈ, ಗಣಪತಿ ಪ್ರಭು, ನಾಗೇಶ್ ಪೈ, ಕಿರಣ್ ಶಾನ್ಬಾಗ್, ಉದ್ಯಮಿ ನಾರಾಯಣ್ ಶಾನ್ಬಾಗ್, ಅಚ್ಯುತ್ ಕಾಮತ್ ಸಹಿತ ಸಾವಿರಾರು ಸಮಾಜ ಬಾಂಧವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಜಿಎಸ್ಬಿ ಸಮಾಜ ಬಾಂಧವರಿಂದ ರಾಷ್ಟ್ರ ಪ್ರೇಮ ಬಿಂಬಿಸುವ, ಸಾಮಾಜಿಕ ಜಾಗೃತಿ ಮೂಡಿಸುವಂತಹ ಭಾರತೀಯ ಸಂಸ್ಕೃತಿ ಅನಾವರಣಕ್ಕೆ ಪೂರಕವಾದ ವಿವಿಧ ಮನೋರಂಜನೆ, ಎಲ್ಎನ್ಆರ್ ಮಿಲ್ ರವರ ಪ್ರಾಯೋಜಕತ್ವದಲ್ಲಿ ಲಕ್ಕಿ ಜಿಎಸ್ಬಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗಿದವು. ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಗುರುದಾಸ್ ಪ್ರಭು ನಿರೂಪಿಸಿದರು. ದೀಪಕ್ ನಾಯಕ್ ಸ್ವಾಗತಿಸಿದರು. ಕಾರ್ಯದರ್ಶಿ ಶ್ರೀನಾಥ್ ಪೈ ವಂದಿಸಿದರು. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ನದೀಮ್ ಜುವೆಲ್ಲರ್ಸ್, ದ ಪ್ಯೂರ್ ಗೋಲ್ಡ್ ಗ್ಯಾಲರಿ, ಆಯಿಷಾ ಪ್ಲಾಜಾ, ಮೇನ್ ರೋಡ್, ಭಟ್ಕಲ್. ಕಳೆದ 25 ವರ್ಷದಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ದೀಪಾವಳಿಯ ಪ್ರಯುಕ್ತ ವಿಶೇಷ ಬಹುಮಾನ ಯೋಜನೆ ಘೋಷಿಸಿದೆ. ಚಿನ್ನ ಖರೀದಿಸಿ ಸ್ಕ್ರಾಚ್ ಕಾರ್ಡ್ ಪಡೆಯಿರಿ. ಬಹುಮಾನವಾಗಿ ಚಿನ್ನ ಹಾಗೂ ಬೆಳ್ಳಿಯ ನಾಣ್ಯ ಮತ್ತು ಇತರೆ ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಯೋಜನೆ ನಮ್ಮ ಕಾಂಬಿನೇಷನ್ ಗೋಲ್ಡ್ನಲ್ಲೂ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ನದೀಮ್ ಜ್ಯುವೆಲ್ಲರ್ಸ್, ದ ಪ್ಯೂರ್ ಗೋಲ್ಡ್ ಗ್ಯಾಲರಿ, ಆಯಿಷಾ ಪ್ಲಾಜಾ, ಮೇನ್ ರೋಡ್, ಭಟ್ಕಲ್. ಫೋನ್ ನಂಬರ್ 9448153512, 9845688916.
7760339929 ಷರತ್ತುಗಳು ಅನ್ವಯಿಸುತ್ತವೆ. ಜಿಲ್ಲಾ ಕುಂಬ್ರಿ ಮರಾಠಿ ಅಭಿವೃದ್ಧಿ ಸಂಘ ಕುಮಟಾ ಹಾಗೂ ತಾಲೂಕಾ ಕುಂಬ್ರಿ ಮರಾಠಿ ಅಭಿವೃದ್ಧಿ ಸಂಘ ಭಟ್ಕಳ ಇವರ ಆಶ್ರಯದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಸಾಧಕರಿಗೆ ಅಭಿನಂದನಾ ಕಾರ್ಯಕ್ರಮ ಮತ್ತು ತಾಲೂಕಾ ಸಮಾವೇಶ ದಿನಾಂಕ 26/3/2022 ಶನಿವಾರದಂದು ಗಣೇಶೋತ್ಸವ ಸೇವಾ ಸಮಿತಿ ಒಂದಲ್ಸೆ ಸರ್ಕಲ್, ಉತ್ತರಕೊಪ್ಪ, ತಾಲೂಕು ಭಟ್ಕಳದಲ್ಲಿ ನಡೆಯಲಿದೆ. ಮರಾಠಿ ಸಮಾಜದ ಜೀವನಾಧಾರಿತ ರಾಗಿ ತೆನೆಯನ್ನು ಸಮಾಜದ ಹಿರಿಯ ಮುಖಂಡರು ಮೆರವಣಿಗೆಯ ಮೂಲಕ ವೇದಿಕೆಗೆ ತರಲಿದ್ದು, ವೇದಿಕೆಯ ಉದ್ಘಾಟನೆಯನ್ನು ಹಿಂದುಳಿದ ವರ್ಗದ ಮತ್ತು ಜಿಲ್ಲಾ ಅರಣ್ಯ ಅತಿಕ್ರಮಣ ಹೋರಾಟಗಾರ ವೇದಿಕೆ ಅಧ್ಯಕ್ಷರಾದ ರವೀಂದ್ರನಾಥ್ ನಾಯ್ಕ್ ನೆರವೇರಿಸಲಿದ್ದಾರೆ. ಶಾಸಕ ಸುನಿಲ್ ನಾಯ್ಕ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ರುಕ್ಮಾ ಸೋಮಾ ಮರಾಠಿ ವಹಿಸಲಿದ್ದಾರೆ. ಜಿಲ್ಲಾ ಕುಂಬ್ರಿ ಮರಾಠಿ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ತಿಮ್ಮ ಮರಾಠಿ ಲಾಂಛನ ಉದ್ಘಾಟನೆ ಮಾಡಲಿದ್ದಾರೆ. ಅಲ್ಲದೆ ಅನೇಕ ಗಣ್ಯರು ಸಭೆಯಲ್ಲಿ ಉಪಸ್ಥಿತರಿರಲಿದ್ದು, ಸರ್ವ ಸಮಾಜ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಯಶಸ್ವಿಗೊಳಿಸಬೇಕಾಗಿ ಕೋರುವವರು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಕುಂಬ್ರಿ ಮರಾಠಿ ಅಭಿವೃದ್ಧಿ ಸಂಘ ಭಟ್ಕಳ್. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಕಡ್ತೊಕ್ಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರೈತರ ಗದ್ದೆ, ತೋಟ ಮತ್ತು ಕುಡಿಯುವ ನೀರಿನ ಬಾವಿಗೆ ಉಪ್ಪು ನೀರು ನುಗ್ಗಿ ಅಪಾರ ಹಾನಿ ಉಂಟಾಗಿದೆ. ಚಿಕ್ಕ ನೀರಾವರಿ ಇಲಾಖೆ ಮತ್ತು ಶಾಸಕರ ಬೇಜವಾಬ್ದಾರಿಯಿಂದಾಗಿ ಸಮಸ್ಯೆ ಬಗೆಹರಿಸದೇ ಇರುವುದರಿಂದ ಜನ ಮತ್ತು ಜಾನುವಾರುಗಳಿಗೆ ಉಂಟಾಗಿರುವ ತೊಂದರೆಯನ್ನು 5 ದಿನದಲ್ಲಿ ಸರಿಪಡಿಸಿಕೊಡಬೇಕು ಎಂದು ಗಡುವು ನೀಡಿ ಸಾರ್ವಜನಿಕರು ಕಡ್ತೊಕ್ಕ ಗ್ರಾಮ ಪಂಚಾಯತ್ ಪಿಡಿಒ ಮುಖಾಂತರ ಜಿಲ್ಲಾಧಿಕಾರಿಯವರಿಗೆ ಮನವಿ ನೀಡಿದರು. ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಾನಂದ ಹೆಗಡೆ ಕಡ್ತೊಕ್ಕ ಮಾತನಾಡಿ, 4 ವರ್ಷದಿಂದ 100 ಎಕರೆ ಪ್ರದೇಶಕ್ಕೆ ನಿರಂತರ ಉಪ್ಪು ನೀರು ನುಗ್ಗಿ ರೈತರು 2 ವರ್ಷದಿಂದ ಬೆಳೆ ಬೆಳೆಯುತ್ತಿಲ್ಲ. ರೈತರು ಗದ್ದೆ ನಾಟಿ ಮಾಡದೆ ಯಾವತ್ತೂ ಹಾಗೆ ಬಿಟ್ಟಿರಲಿಲ್ಲ, ಫಲವತ್ತಾದ ಬೆಳೆ ಮಾಡುತ್ತಿದ್ದರು. 4 ಡ್ಯಾಂ ಚಿಕ್ಕ ನೀರಾವರಿ ಇಲಾಖೆ ನಿರ್ವಹಣೆ ಮಾಡುತ್ತಿತ್ತು. ಪೇಟೆಕಟ್ಟು ಡ್ಯಾಂ ನಿರ್ವಹಣೆ ಮಾಡದೆ ರೈತರಿಗೆ ತೊಂದರೆ ನೀಡಿದ್ದಾರೆ. ಶಾಸಕರಿಗೆ, ತಹಶೀಲ್ದಾರರಿಗೆ ಚಿಕ್ಕ ನೀರಾವರಿ ಇಲಾಖೆಯ ಗಮನಕ್ಕೆ ತಂದರೂ ಸ್ಪಂದಿಸುತ್ತಿಲ್ಲ. ಶಾಸಕರು ಸರಿ ಮಾಡುತ್ತೇವೆ ಎಂದು ಹೇಳಿ ಹಿಂದುಗಡೆ ಮಾಡಬೇಡಿ ಎಂದು ಹೇಳುತ್ತಾರೆ ಎಂದು ಆರೋಪ ಮಾಡಿದರು. ನಿಮಗೆ ಶಕ್ತಿ, ತಾಕತ್ತು ಇದ್ದರೆ 5 ದಿನದಲ್ಲಿ ಸರಿಪಡಿಸಿಕೊಡಿ, ಇಲ್ಲ ಸರ್ಕಾರ ದಿವಾಳಿಯಾಗಿದೆ ಎಂದು ಭಾವಿಸಿ ನಾವೇ ಭಿಕ್ಷೆ ಎತ್ತಿಯಾದರೂ ಸರಿಪಡಿಸಿ ರೈತರ ಬೆಳೆ ಉಳಿಸಿಕೊಳ್ಳುತ್ತೇವೆ ಎಂದರು. ಕಡ್ತೊಕ್ಕ, ಗುಡ್ಡಿನಕಟ್ಟು, ಹೆಬ್ಳೆಕೊಪ್ಪ, ಊರ್ಕೇರಿ, ಮಾಡಗೇರಿ ಹೀಗೆ ಹಲವು ಭಾಗಗಳಿಂದ ರೈತರು ಆಗಮಿಸಿದ್ದಾರೆ. ಕಳೆದ 3-4 ವರ್ಷದಿಂದ ಇಲ್ಲಿಯ 100 ಎಕರೆ ಗದ್ದೆಗಳಿಗೆ ಉಪ್ಪು ನೀರು ಪ್ರವೇಶ ಮಾಡಿ ರೈತರಿಗೆ ತೊಂದರೆ ಆಗ್ತಾ ಇದೆ. ಇಲ್ಲಿಯವರೆಗೆ ಯಾವ ವರ್ಷವೂ ಕೂಡ ರೈತರು ಗದ್ದೆಯನ್ನು ಮಾಡದೇ ಇದ್ದಂತಿಲ್ಲ. ಫಲವತ್ತಾದ ಗದ್ದೆ ಇದೆ. ಈ ಗದ್ದೆ ಉಪ್ಪು ನೀರಿನಿಂದಾಗಿ ಈಗ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಳೆದ 2 ವರ್ಷದಿಂದ ನಿರಂತರವಾಗಿ ಉಪ್ಪು ನೀರು ಪ್ರವೇಶ ಮಾಡ್ತಾ ಇದೆ. ಹಾಗಾಗಿ ರೈತರೆಲ್ಲ ಕಂಗಾಲಾಗಿದ್ದಾರೆ. ಶಾಸಕರ ಬಳಿ, ತಹಶೀಲ್ದಾರರ ಬಳಿ, ಚಿಕ್ಕ ನೀರಾವರಿ ಇಲಾಖೆಗೆ ಹಲವು ಬಾರಿ ಮನವಿಯನ್ನು ಮಾಡಿದ್ದೇವೆ. ಜಿಲ್ಲಾ ಪಂಚಾಯತ್ದಲ್ಲಿಯೂ ಕೂಡ ಈ ಬಗ್ಗೆ ಪ್ರತಿಭಟನೆಯನ್ನು ನಾವು ಮಾಡಾಗಿದೆ. ಆ ನಂತರ ಇಲ್ಲಿ ಚಿಕ್ಕ ನೀರಾವರಿ ಇಲಾಖೆಯವರು ಬಂದು ಸ್ಥಳ ಪರಿಶೀಲನೆ ಮಾಡಿ ಮುಂದಿನ ವರ್ಷ ಬಜೆಟ್ನಲ್ಲಿ ನಾವು ಇದನ್ನು ಮಾಡಿಕೊಡ್ತೇನೆ, ಈ ಕೆಲಸ ಸಮಸ್ಯೆಯನ್ನು ಬಗೆಹರಿಸ್ತೇವೆ ಅಂತ ಹೇಳೋಗಿದ್ದರು. ಇಲ್ಲಿ 4 ಡ್ಯಾಮ್ಗಳನ್ನು ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅತ್ಯಂತ ಪ್ರಮುಖವಾದ ಡ್ಯಾಮ್ ಪೇಟೆಕಟ್ಟು ಏನಿದೆ ಅದನ್ನು ಅವರು ನಿರ್ವಹಣೆ ಮಾಡದೆ ರೈತರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಈ ವರ್ಷವೂ ಕೂಡ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು ಮತ್ತು ಹಲವು ಸಾರ್ವಜನಿಕರು ಶಾಸಕರ ಬಳಿ ಹೋಗಿ ಹೇಳಿಕೊಂಡಾಗ ಶಾಸಕರು ತಾತ್ಪೂರ್ತಿಕ ಅಣೆಕಟ್ಟನ್ನು ಕೂಡಲೇ ತಾನು ಕಟ್ಟಿಕೊಡ್ತೇನೆ ಅಂತೇಳಿ ಅವರನ್ನು ಕಳಿಸಿ ಹಿಂದಿನಿಂದ ಆ ಕೆಲಸ ಮಾಡಬೇಡಿ ಅಂತ ಹೇಳಿದ್ದಾರೆ. ಇಲ್ಲಿ ಜನ ಅವರ ಮಾತನ್ನು ನಂಬಿಕೊಂಡು ಇವರು ಕಟ್ಟು ಆಗ್ತದೆ, ತೊಂದರೆ ಆಗೋದಿಲ್ಲ ಅಂತೇಳಿ ಮಾಡ್ಕೊಂಡಿದ್ರು. ಆದರೆ ಅವರು ಕಟ್ಟನ್ನು ಕಟ್ಟದೆ ಉಪ್ಪು ನೀರು ಪ್ರವೇಶ ಆಗಿದೆ. ಈಗ ಯಾವುದೇ ಅಲ್ಲಿ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರಿಂದ ತೋಟಗಳಿಗೆ, ಕುಡಿಯುವ ನೀರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ. ಇದು ಭಾರೀ ಒಂದು ದೊಡ್ಡ ಸಮಸ್ಯೆ ಆಗೋದ್ರಿಂದ ಅದನ್ನು ಕೂಡಲೇ ನಾವು 5 ದಿವಸದೊಳಗೆ ಈ ಕೆಲಸ ಮಾಡಿಕೊಡ್ಬೇಕು, ತಾತ್ಪೂರ್ತಿಕವಾಗಿ ಕಟ್ಟನ್ನು ಕಟ್ಟಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು PDO ಮುಖಾಂತರ ಮನವಿ ಕೊಟ್ಟಿದ್ದೇವೆ. ಈ ಮನವಿ ಪ್ರಕಾರ ನಮಗೆ 5 ದಿವಸದಲ್ಲಿ ಕಟ್ಟದೇ ಇದ್ದರೆ ಈ ಸರ್ಕಾರ ದಿವಾಳಿ ಆಗಿದೆ ಅಂತೇಳಿ ತಿಳ್ಕೊಳ್ತೇವೆ. ಸರ್ಕಾರ ಇಲಾಖೆ ಹೆಸರಿನಲ್ಲಿ ಮತ್ತು
ನಾವಿಲ್ಲಿ ಸಾರ್ವಜನಿಕರೆಲ್ಲ ಸೇರಿ ಭಿಕ್ಷೆ ಎತ್ತಿ ಆದರೂ ಈ ಕೆಲಸವನ್ನು ನಾವೇ ಮಾಡಿಕೊಳ್ತೇವೆ. ದಯವಿಟ್ಟು ಈ ಸರ್ಕಾರ ಮಧ್ಯಪ್ರವೇಶ ಮಾಡೋ ಅಗತ್ಯ ಇಲ್ಲ ಅಂತೇಳಿ ಈ ಸಂದರ್ಭ ಹೇಳ್ತೇವೆ. ನಿಮಗೆ ಶಕ್ತಿ ಇದ್ದರೆ, ನಿಮ್ಮಲ್ಲಿ ತಾಕತ್ತಿದ್ದರೆ ದಯವಿಟ್ಟು ಶಾಸಕರು ಮತ್ತು ಇಲಾಖೆ ಬಂದು 5 ದಿವಸದಲ್ಲಿ ಈ ಕಟ್ಟನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ವಿನಂತಿ ಮಾಡ್ತೇವೆ. ಲಂಬೋದರ್ ನಾಯ್ಕ್ ಮಾತನಾಡಿ, ಸ್ಥಳೀಯ ಶಾಸಕರು ಕಟ್ಟುತ್ತೇವೆ ಎಂದು ಹೇಳಿ ಕಾಲಹರಣ ಮಾಡಿ ಉಪ್ಪು ನೀರು ನುಗ್ಗಿ ರೈತರ ಬೆಳೆ ನಾಶವಾಗಲು ಕಾರಣರಾಗಿದ್ದಾರೆ. 2 ವರ್ಷದಿಂದ ರೈತರು ಬೆಳೆ ಬೆಳೆಯುತ್ತಿಲ್ಲ. ನಾವೇ ಕಷ್ಟಪಟ್ಟು ಕಟ್ಟುತ್ತೇವೆ ಎಂದರೂ ಸಹಕಾರ ನೀಡುತ್ತಿಲ್ಲ. ರೈತರನ್ನು ಕಷ್ಟಕ್ಕೆ ನೂಕಿದ್ದಾರೆ ಎಂದರು. ಇದಕ್ಕೆ ಮುಖ್ಯ ಕಾರಣ ನಮ್ಮ ಇಲ್ಲಿಯ ಜನಪ್ರತಿನಿಧಿಗಳು, ಅಂದರೆ ಮುಖ್ಯವಾಗಿ ಶಾಸಕರು ಅಂತಾನೆ ಹೇಳಬೇಕು. ಯಾಕೆಂದರೆ ಕಳೆದ ಹಲವಾರು ವರ್ಷಗಳಿಂದ ಶಾಸಕರೇ ಕಟ್ಟಿಕೊಡ್ಲಿಕ್ಕೆ ಆಗದೇ ಹೋದಂಥ ಸಂದರ್ಭದಲ್ಲಿಯೂ ಶಾಸಕರು ಸ್ಥಳೀಯ ಜನರೊಂದಿಗೆ ನಮ್ಮ ಸಹಕಾರವನ್ನು ಕೊಡ್ತೇವೆ, ನೀವು ಈ ಒಂದು ಕಟ್ಟನ್ನು ಕಟ್ಟಿಕೊಂಡು ಬೆಳೆ ಬೆಳೀರಿ ಅನ್ನುವಂಥ ಒಂದು ಆಶ್ವಾಸನೆಯನ್ನು ನೀಡುವ ಮೂಲಕ ಕಟ್ಟಿಸಿ ಬೆಳೆ ಬೆಳೀಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದರು. ಕಳೆದ 2 ವರ್ಷಗಳ ಹಿಂದೆ ಚಿಕ್ಕ ನೀರಾವರಿ ಇಲಾಖೆಯೊಂದಿಗೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂಥ ಶಿವಾನಂದ ಆರ್ ಹೆಗಡೆಯವರು ಮಾತನಾಡಿ ಅದಕ್ಕೆ ಸಂಬಂಧಪಟ್ಟಂಥ 75,000 ರೂಪಾಯಿಗಳನ್ನು ನೀಡಿಸುವುದರೊಂದಿಗೆ ಈ ಒಂದು ಕಟ್ಟಿ ಜನ ಬೆಳೆ ಬೆಳೀಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ಕಳೆದ 2 ವರ್ಷದಿಂದ ನಮ್ಮ ಸ್ಥಳೀಯ ಶಾಸಕರು ಈ ಒಂದು 100 ಎಕರೆ ಅಥವಾ 1000 ಎಕರೆ ಭಾಗದ ಬೆಳೆ ಬೆಳೆಯುವಂಥ ಒಂದು ಬೆಳೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಬೇಕು ಎನ್ನುವಂಥ ಉದ್ದೇಶದಿಂದಲೇ ತಾವು ಕಟ್ಟಿಸ್ತೇವೆ ಅಂತಾನೆ ಕಾಲಹರಣ ಮಾಡಿ 2 ವರ್ಷಗಳಿಂದ ಈ ಭಾಗದಲ್ಲಿ ಉಪ್ಪು ನೀರು ನುಗ್ಗುವಂತೆ ಮಾಡಿದ್ದಾರೆ. ರೈತರು ಬೆಳೆಯುವಂಥ ಜಮೀನು ಎನ್ನುವುದು ಇವತ್ತು ಗಜನಿ ಭೂಮಿಯಾಗಿ ಕಂಡು ಬರ್ತಾ ಇದೆ. ತಾವು ಅದನ್ನು ಒಮ್ಮೆ ಪರಿಶೀಲನೆ ಮಾಡಿ ನೋಡಿ ಈ ಭಾಗಕ್ಕೆ ಅದರ ಅವಶ್ಯಕತೆ ಇದೆಯೋ ಇಲ್ವೋ ಎನ್ನುವಂಥದ್ದನ್ನು ಗಮನ ಹರಿಸಿಕೊಂಡು ಕೆಲಸ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಳ್ಳಿ ಅಂತ ಮನವಿ ನೀಡಲು ಆಗಮಿಸಿದ್ದ ಹಲವು ರೈತರು ಮಾತನಾಡಿ, ಕೂಡಲೇ ಸರಿಪಡಿಸಬೇಕು, ಇಲ್ಲ ನಮಗೆ ವಿಷ ಕೊಡಿ ಎಂದು ಆಗ್ರಹಪಡಿಸಿದರು. ನಾನು ಹೇಳ್ಕೊಳ್ಳೋದೇನೆಂದರೆ, ಈಗಾಗಲೇ ಅರ್ಧ ಬೈಲ ಬಿತ್ತಿದ್ದಾರೆ, ಅರ್ಧ ಬೈಲ ಬಿತ್ತಲಿಲ್ಲ. ಆದರೆ ಈಗ ನಮ್ಮ ಹೆಗಡೆಯವರು ಹೇಳ್ದಂಗೆ 5 ದಿವಸದೊಳಗೆ ಕಟ್ಕೊಡ್ದಿದ್ರೆ ಆ ಬೆಳೆದಂಥ ಬೆಳೆ ನಾಶ ಆಗ್ತದೆ ನೀರು ಬಂದು. ಆದ್ದರಿಂದ ದಯವಿಟ್ಟು ದಯಾಳುಗಳಾದ ತಾವು ಈ 5 ದಿವಸದ ಅವಧಿಯನ್ನು ಕೇಳಿದ್ದೇವೆ. ನಾವು 5 ದಿವಸದೊಳಗೆ ಆ ಕಟ್ಟನ್ನು ಕಟ್ಟಿಕೊಡ್ದಾಗಿದ್ದರೆ ನಾವು ಬೆಳೆದಂಥ ಬೆಳೆಯ ಹಾನಿಯ ನಷ್ಟವನ್ನು ನಮ್ಮ ರೈತರಿಗೆ ತುಂಬಿಕೊಡ್ಬೇಕಂತೇಳಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಬಗ್ಗೆ ಈಗಾಗಲೇ 2-3 ಜನ ಪ್ರಸ್ತಾಪನೆ ಮಾಡಿದ್ರು. ಆದರೆ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರ ಒಟ್ಟಾಗಿ ಈಗಾಗಲೇ 1 ವಾರಕ್ಕೂ ಹಿಂದೆ 2 ತಿಂಗಳ ಹಿಂದೆ ಶಾಸಕರ ಮನೆಗೆ ಹೋಗಿ ವಿಷಯವನ್ನು ಹೇಳಿದಾಗ ಬರೀ ಸುಳ್ಳು ಆಶ್ವಾಸನೆ ಕೊಟ್ಟು ನಮ್ಮ ರೈತರ ಬಗ್ಗೆ ಅವರು ಗಮನ ಹರಿಸಲಿಲ್ಲ. ಯಾವುದೋ ಒಂದು ರೈತರ ಕಷ್ಟ ನೋವುಗಳ ಬಗ್ಗೆ ಇಲ್ಲಿ ಸ್ಥಳೀಯ ಶಾಸಕರಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾವುದೇ ಇವತ್ತು ಮನಸ್ಸಿನ ಕಾರಣದಿಂದ ಇವತ್ತು ನಾವು ಈ ಭಾಗದ ಮುಖಂಡ ಶಿವಾನಂದ ಮುಖಂಡರಾಗಿ ನಾವು ಹೋರಾಟ ಮಾಡುವ ಅನಿವಾರ್ಯ ಬಂತು. ಆದರೆ ಮುಂದಿನ ದಿವಸದಲ್ಲಿ ಇವತ್ತಿಗೆ ಇದು ಹೋರಾಟ ನಮಗೆ ಕೊನೆಯಾಗುವುದಿಲ್ಲ. ನಮಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಸ್ಥಳೀಯ ಶಾಸಕರಾಗಲಿ ಅದಕ್ಕೆ ಸಂಬಂಧಪಟ್ಟ ಕ್ರಮವನ್ನು ತಗೊಂಡು ನಮಗೆ ನ್ಯಾಯವಾಗಿ ಕೊಡದೆ ಹೋದರೆ ಮುಂದಿನ ದಿವಸ ನಾವು ಉಗ್ರ ಹೋರಾಟ ಮಾಡೋಕ್ಕೂ ನಾವು ಹಿಂದೆ ಹೋಗುವುದಿಲ್ಲ. ಯಾಕಂದರೆ ನಾವು ಬದುಕಬೇಕಾಗಿದೆ ರೈತರು, ನಾವು ಬದುಕೋಕೆ ಅನಿವಾರ್ಯ. ನಮಗೆ ಕುಡಿಲಿಕ್ಕೆ ನಮಗೊಂದೇ ಸರ್ಕಾರಿಗಳಿಗೂ ಕುಡಿಲಿಕ್ಕೆ ತೊಂದರೆ ಆಗಿದೆ. ಕನಿಷ್ಠ 50 ವರ್ಷದಿಂದ ನಮ್ಮ ಕರ್ತೋಕ ಮತ್ತು ಈ ವಾರ್ಡ್ನಲ್ಲಿ ನಾನು ಒಂದು ಕೃಷಿಕಾಯಿ ಜಮೀನು ಸಾಗುವಳಿ ಮಾಡ್ತೇನೆ. ಈವರೆಗೆ ನಮ್ಮಲ್ಲಿ ಕರ್ತೋಕ ಗ್ರಾಮದ ಭೂಮಿ ಹಾಳು ಬಿದ್ದುದಿಲ್ಲ. ಫಸ್ಟ್ ಹಾಳು ಬಿದ್ದುದು ಅಂದರೆ ಇದೇ ವರ್ಷ. ಈಗ 3-4 ವರ್ಷದಿಂದ ಪಂಚಾಯತ್ ಹಾಗೂ ಮೇನ್ ಹೇಳಬೇಕಿದ್ರೆ ಪಂಚಾಯತ್ ಮೇನ್ ಬೇಜವಾಬ್ದಾರಿ, ನಂತರ ಶಾಸಕರು ಇವರೆಲ್ಲಾಗಿ ನಮ್ಮ ಈಗ ಕೇವಲ 106 ಎಕರೆ ಅಲ್ಲ, ಊರ್ಕೇರಿ ಗ್ರಾಮ, ಕಾನಳೆ ಗ್ರಾಮ, ಕರ್ತೋಕ ಗ್ರಾಮ, ನೇಲ್ಗೂರು ಗ್ರಾಮ, 4 ಗ್ರಾಮಗಳ ಜಮೀನು. 4 ಗ್ರಾಮದ ಜಮೀನು ಒಂದೇ ಅಲ್ಲ, ದನಕರಿಗೂ ಹುಡುಕು ಸಿಹಿ ನೀರಿಲ್ಲದೆ ಉಪ್ಪು ನೀರು ಆಗ್ತದೆ. ಬರೀ 106 ಎಕರೆ ಅಲ್ಲ, 700-800 ಎಕರೆ ಜಮೀನು ಹಾಳು ಬೀಳ್ತಾ ಇದೆ. ದಯವಿಟ್ಟು ಇದ್ರ ಬಗ್ಗೆ ಯೋಗ್ಯ ಕ್ರಮ ತಗೊಳ್ಬೇಕು. ಇಲ್ಲಿ ಹೋದ್ರೆ ನಾವು ರೈತರಿಗೆ ಎಲ್ಲ ವಿಷ ಕೊಟ್ಬಿಟ್ಟು ಮತ್ತು ನೀವು ಅಕ್ಕಿ ಕೊಟ್ಟು ಅನ್ನ ಇದು ಮಾಡಬೇಕು. ಬಡಗಣಿಯ ಹೊಳೆಯು ಚಂದಾವರ, ಕೆಕ್ಕಾರ, ಕಡ್ತೋಕ, ಮಾಡ್ಗೇರಿ, ಊರ್ಕೇರಿ ಗ್ರಾಮಗಳ ಮೂಲಕ ಹರಿಯುತ್ತಿದ್ದು, ಸದ್ರಿ ಹೊಳೆಗೆ ಒಟ್ಟು 6 ವೆಂಟೆಡ್ ಡ್ಯಾಂಗಳಿದ್ದು ಅವುಗಳ ಪೈಕಿ 4 ವೆಂಟೆಡ್ ಡ್ಯಾಂಗಳನ್ನು ಚಿಕ್ಕ ನೀರಾವರಿ ಇಲಾಖೆ ನಿರ್ವಹಿಸುತ್ತಿದೆ. ಬಡಗಣಿ ಹೊಳೆಯ ಹಿನ್ನೀರು ಒಳಪ್ರವೇಶಿಸಿದರೆ ತೋಟ ಗದ್ದೆಗಳಿಗೆ ಮತ್ತು ಕುಡಿಯುವ ನೀರಿಗೆ ತುಂಬಾ ತೊಂದರೆ ಉಂಟಾಗುತ್ತದೆ. ಮಾಡ್ಗೇರಿಯ ಪೇಟೆಕಟ್ಟು ಬಳಿ ಈಗಾಗಲೇ ತಾಲೂಕಾ ಪಂಚಾಯತ್ನಿಂದ ವೆಂಟೆಡ್ ಡ್ಯಾಂ ನಿರ್ಮಾಣವಾಗಿದ್ದು ಅದಕ್ಕೆ ಇನ್ನೂವರೆಗೂ ಹಲಗೆ ಅಳವಡಿಸಿರಲಿಲ್ಲ.
ಇದು ಉಪ್ಪು ನೀರು ತಡೆಗಟ್ಟುವ ಅತ್ಯಂತ ಪ್ರಮುಖ ಡ್ಯಾಂ ಆಗಿರುತ್ತದೆ. ಇದು ಅತ್ಯಂತ ಪ್ರಮುಖವಾಗಿದ್ದರೂ ಚಿಕ್ಕ ನೀರಾವರಿ ಇಲಾಖೆ ಈ ಡ್ಯಾಂ ಅನ್ನು ನಿರ್ವಹಣೆ ಮಾಡದೆ ಜನರಿಗೆ ತೊಂದರೆ ಕೊಡುತ್ತಿದೆ. ಇಲ್ಲಿಯವರೆಗೆ ರೈತರೇ ದೇಣಿಗೆ ಕೂಡಿಸಿಕೊಂಡು ಹಾಗೋ ಹೀಗೋ ಮಾಡಿ ಇಲ್ಲಿ ತಾತ್ಕಾಲಿಕ ಕಟ್ಟು ನಿರ್ಮಿಸಿಕೊಂಡು ಉಪ್ಪು ನೀರು ಬರದಂತೆ ತಡೆಯುತ್ತಿದ್ದರು. ಆದರೆ ಕಳೆದ 4-5 ವರ್ಷಗಳಿಂದ ರೈತರಿಂದ ಕಟ್ಟು ಕಟ್ಟಲು ಸಾಧ್ಯವಾಗುತ್ತಿಲ್ಲ. ಚಿಕ್ಕ ನೀರಾವರಿ ಇಲಾಖೆಗೆ, ತಹಶೀಲ್ದಾರರಿಗೆ ಮತ್ತು ಶಾಸಕರಿಗೆ ಮನವಿ ನೀಡಿ ಸುಸ್ತಾಗಿದೆ. ಹಲವು ರೈತರು ಉಪ್ಪು ನೀರಿನಿಂದಾಗಿ ಭತ್ತ ಬೆಳೆಯುವುದನ್ನೇ ನಿಲ್ಲಿಸಿದ್ದಾರೆ. ಈ ವರ್ಷ ಮತ್ತೆ ಉಪ್ಪು ನೀರು ಪ್ರವೇಶಿಸಿ ಗದ್ದೆ, ತೋಟ ಮತ್ತು ಕುಡಿಯುವ ನೀರಿಗೆ ಹಾನಿ ಮಾಡುತ್ತಿದೆ. ಮಾಡಗೇರಿ ಪೇಟೆಕಟ್ಟು ಬಳಿ ಉಪ್ಪು ನೀರು ತಡೆ ನಿರ್ಮಿಸಬೇಕಾಗಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರ, ಸದಸ್ಯರ ಬಳಿ, ಸಾರ್ವಜನಿಕರ ಬಳಿ ಸಮಸ್ಯೆ ತೋಡಿಕೊಂಡಾಗ ಕೂಡಲೇ ತಾತ್ಕಾಲಿಕ ಕಟ್ಟು ನಿರ್ಮಿಸಿಕೊಡುವುದಾಗಿ ಸುಳ್ಳು ಭರವಸೆ ನೀಡಿ ಈ ವರ್ಷವೂ ಭಾರೀ ಪ್ರಮಾಣದಲ್ಲಿ ಉಪ್ಪು ನೀರು ಒಳಪ್ರವೇಶಿಸುವಂತೆ ಮಾಡಿರುತ್ತಾರೆ ಎಂದು ಆರೋಪ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡಲೇ ಮಧ್ಯಪ್ರವೇಶಿಸಿ ಇಲಾಖೆಯಿಂದ ಮತ್ತು ಶಾಸಕರ ಬೇಜವಾಬ್ದಾರಿತನದಿಂದ ಆಗಿರುವ ಈ ಉಪ್ಪು ನೀರಿನ ಸಮಸ್ಯೆಯನ್ನು ತಡೆಗಟ್ಟಲು ಕ್ರಮ ಕೈಗೊಳ್ಳಬೇಕು. ಮುಂದಿನ 5 ದಿನಗಳಲ್ಲಿ ಈ ಕೆಲಸ ನಡೆಯದೇ ಇದ್ದಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಸಾರ್ವಜನಿಕರು ನೀಡಿದ ಮನವಿಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ. ಮನವಿಯನ್ನು ಕಡ್ತೋಕ ಗ್ರಾಮ ಪಂಚಾಯತ್ ಪಿಡಿಒ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ರಾಮಚಂದ್ರ ಎಸ್ ನಾಯ್ಕ್, ಎಂಡಿ ಮುಕ್ರಿ, ನಾರಾಯಣ್ ಮುಕ್ರಿ, ಶ್ರೀನಾಥ್ ಶೆಟ್ಟಿ, ಲೋಕೇಶ್ ನಾಯ್ಕ್, ಅನಂತ್ ಮಡಿವಾಳ್, ಲಕ್ಷ್ಮೀ ನಾರಾಯಣ್ ಭಟ್, ಗಿರೀಶ್ ನಾಯ್ಕ್, ಗಣೇಶ್ ನಾಯ್ಕ್ ಹಾಜರಿದ್ದರು. ಭಾವನಾ ಟಿವಿಗಾಗಿ ವೆಂಕಟೇಶ್ ಮೇಸ್ತಾ, ಹೊನ್ನಾವರ್. ಉತ್ತರ ಕನ್ನಡ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟದ ರೋಚಕ ಘಟನೆಗಳ ಕಥಾಹಂದರ ಹೊಂದಿರುವ ದಂಡಿ ಚಲನಚಿತ್ರಕ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ದ್ವಿತೀಯ ಪುರಸ್ಕಾರ, ಹಾಡು ಹಾಗೂ ಟ್ರೇಲರ್ ಬಿಡುಗಡೆಗೊಳಿಸಿದ ಚಿತ್ರತಂಡ. ಉತ್ತರ ಕನ್ನಡ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟದ ರೋಚಕ ಘಟನೆಗಳ ಕಥಾಹಂದರ ಹೊಂದಿರುವ ದಂಡಿ ಚಲನಚಿತ್ರಕ್ಕೆ ಬಿಡುಗಡೆ ಮುನ್ನವೇ ಬೆಂಗಳೂರಿನಲ್ಲಿ ನಡೆದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ದ್ವಿತೀಯ ಪುರಸ್ಕಾರ ದೊರೆತಿದೆ. ಕಲ್ಯಾಣಿ ಪ್ರೊಡಕ್ಷನ್ನಲ್ಲಿ ಖ್ಯಾತ ನಿರ್ದೇಶಕ ವಿಶಾಲ್ ರಾಜ್ರವರ ನಿರ್ದೇಶನದಲ್ಲಿ ನಿರ್ಮಾಣಗೊಂಡ ಈ ಚಲನಚಿತ್ರವು ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆಗೊಳ್ಳಲು ಸಿದ್ಧತೆ ನಡೆಯುತ್ತಿರುವಾಗಲೇ ದಂಡಿ ತಂಡಕ್ಕೆ ಹೊಸ ಹುರುಪು ನೀಡಿದೆ. ವಾರ್ತಾ ಇಲಾಖೆ ಹಾಗೂ ಕರ್ನಾಟಕ ಚಲನಚಿತ್ರ ಮಂಡಳಿ ನಡೆಸಿದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ದ್ವಿತೀಯ ಪುರಸ್ಕಾರ ದೊರೆತಿದೆ. ಚಿತ್ರ ನಿರ್ದೇಶಕರಾದ ವಿಶಾಲ್ ರಾಜ್ ಮತ್ತು ನಿರ್ಮಾಪಕಿ ಉಷಾರಾಣಿಯವರು ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲರಿಂದ ಪ್ರಶಸ್ತಿ ಸ್ವೀಕರಿಸಿದರು. ಡೈರೆಕ್ಟರ್ ವಿಶಾಲ್ ರಾಜ್ and producer ಉಷಾರಾಣಿ ಜೆಸ್ಸಿ. The award will be given away by the Honorable Governor in the declaration of the dance. Congratulations to Dandi. ಲೇಖಕ ರಾಜಶೇಖರ್ ಮಠಪತಿಯವರು ಬರೆದು ಯಾಜಿ ಪ್ರಕಾಶನ ಪ್ರಕಟಿಸಿದ ದಂಡಿ ಕಾದಂಬರಿಯನ್ನು ಆಧರಿಸಿ ಸಿದ್ಧವಾದ ಈ ಚಲನಚಿತ್ರ ಸಂಪೂರ್ಣವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಚಿತ್ರೀಕರಣಗೊಂಡಿದೆ. ಹಿರಿಯ ನಟಿ ತಾರಾ ಅನುರಾಧ, ಸುಚೇಂದ್ರ ಪ್ರಸಾದ್ ನಾಯಕನಾಗಿ, ಯುವಾನ್ ದೇವ್ ನಾಯಕಿಯಾಗಿ, ಶಾಲಿನಿ ಭಟ್ ಮುಂತಾದ ಕಲಾವಿದರು ನಟಿಸಿದ್ದಾರೆ. ಜಿಲ್ಲೆಯ ಹೊನ್ನಾವರ, ಅಂಕೋಲಾ ಹಾಗೂ ಕುಮಟಾದಲ್ಲಿ ಚಿತ್ರೀಕರಣಗೊಂಡಿದ್ದು ಹಿರಿಯ ಪತ್ರಕರ್ತರಾದ ಜಿಯು ಭಟ್, ಕೃಷ್ಣಮೂರ್ತಿ ಭಟ್, ಕಲಾವಿದರಾದ ದಾಮೋದರ್ ನಾಯ್ಕ್, ಶಿಕ್ಷಕರಾದ ಪಿಆರ್ ನಾಯ್ಕ್, ಎಸ್ಎಚ್ ಗೌಡ, ಎಂಡಿ ಹರಿಕಾಂತ್, ಭವಾನಿ ಶಂಕರ್ ನಾಯ್ಕ್, ತಿಮ್ಮಣ್ಣ ಹೆಗಡೆ ಮಾಗೋಡ್, ವೆಂಕಟೇಶ್ ಮೇಸ್ತಾ, ಸುರೇಶ್ ಖಾರ್ವಿ, ಕೇಶವ್ ತಾಂಡೇಲ್, ಸುರೇಶ್ ಲೂಪಿಸ್, ಹಡಿನ್ಬಾಳ್ ಮುಂತಾದವರು ಅಭಿನಯಿಸಿದ್ದಾರೆ. ಛಾಯಾಗ್ರಾಹಕ ವೆಂಕಟೇಶ್ ಬಾಬುರವರ ಛಾಯಾಗ್ರಹಣದಲ್ಲಿ, ಸಂಗೀತ ನಿರ್ದೇಶಕ ರಮೇಶ್ ಕೃಷ್ಣನ್ ರವರ ನಿರ್ದೇಶನದಲ್ಲಿ ಮುಗಿಲೇ ಮಾತಾಡು ಮನಸಾಗಿ ಹಾಡು ಹಾಗೂ ಖ್ಯಾತ ಗಾಯಕ ವಿಜಯ್ ಪ್ರಕಾಶ್ ರವರು ಹಾಡಿದ ಹೋರಾಟ ಗೀತೆ ಚಲನಚಿತ್ರದ ಟ್ರೇಲರ್ ಬಿಡುಗಡೆಗೊಂಡಿದೆ.
ಇಬ್ಬರಿಗೂ ಮೈಕ್ ಕೊಡುವ ಅವಶ್ಯಕತೆ ಇಲ್ಲ ಅನ್ನೋ ಒಂದು ತೀರ್ಮಾನ ಆಗಿತ್ತು. ಆದರೆ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಅನ್ನುವಂಥ ಮಾತಿದೆಯಲ್ಲ, ಹಾಗೆ ನಮ್ಮ ಮಾಧ್ಯಮ ಮಿತ್ರರ ಒತ್ತಾಯದಲ್ಲಿ ಇಬ್ಬರಿಂದ 2 ನುಡಿ. ಬನ್ನಿ ಶ್ರೀ ಯುವಾನ್ ದೇವ್ ಅವರು ಬನ್ನಿ. ಅದಕ್ಕೆ ಮುನ್ನ ರಾಗಮ್ ಅವರಿಗೂ ಸಹ ಗೌರವ ಸಮರ್ಪಣೆ. ಅಬ್ಬಾಸ್ ಅವರ ಕುರಿತಾಗಿ ರಾಗಮ್ ಅವರು ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಅಬ್ಬಾಸ್ ಅವರ ಕುರಿತಾಗಿಯೇ ಅವರು ತಮ್ಮ ಪ್ರೌಢ ಪ್ರಬಂಧವನ್ನ ಮಂಡಿಸಿ PhD ಅನ್ನು ಪಡೆದಿದ್ದಾರೆ. ಡಾಕ್ಟರ್ ರಾಜಶೇಖರ ಮಠಪತಿ ರಥ. ದಂಡಿ ಬರೆದವನ ನಾನು, ಅದನ್ನ ಮಧ್ಯರಾತ್ರಿ ನಿಮಗೆ ಮುಟ್ಟಿಸ್ತವಳು ಅಮ್ಮ ಪದ್ಮಮ್ಮ ಅಲ್ವಾ. ಈ ಚಿತ್ರದ ಎಲ್ಲ ಗೀತೆಗಳನ್ನ ನನ್ನ ಮಹಾಸುಂದರಿಯಾಗಿರ್ತಕ್ಕಂಥ ಧರ್ಮಪತ್ನಿಯವ್ರನ್ನ ನೆನಪಿಸ್ಕೊಂಡು ಬರೆದಿರೋದು. ಅವರಿಗೆ ವೇದಿಕೆ ಮೇಲೆ ಬಂದ ಖುಷಿಯಾಗಿದೆ. ರಾಗಮ್ ಅವರ ಜೀವನ ರಾಗ ಸಹ ವೇದಿಕೆಯಲ್ಲಿ ಅವರಿಗೆ ಗೌರವ. ವಂದನೆಗಳು. ಹೀರೋ ಸಾಹೇಬರು ಮಾತಾಡ್ತಿದ್ರೆ ಹೇಗೆ? ಯುವಂದೇ ಬನ್ನಿ, 2 ನುಡಿ. ಪೂಜ್ಯ ಶ್ರೀಗಳಿಗೆ ನಮಸ್ಕಾರ. ನನ್ನ ಪಾದಾಚಾರ್ಯರಿಗೆ ನಮಸ್ಕಾರ. ಇಲ್ಲಿ ಸೇರುವ ಎಲ್ಲ ಮುಖ್ಯಸ್ಥರಿಗೆ ನನ್ನ ನಮಸ್ಕಾರಗಳು. ತಾರಮ್ಮ, ಸುಚಿತಾ ಸರ್, ನಮ್ಮ ಗುರುಗಳು, ನಮ್ಮ ಛಾಯಾಗ್ರಾಹಕರು ವೆಂಕಟೇಶ್ ಸರ್, ನನ್ನ ಬಂಧು ಮಿತ್ರರು, ಹಾಗೆ ಎಲ್ಲರಿಗೂ ಮಾಧ್ಯಮ ಮಿತ್ರರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಯುವಾನ್, ಹೊಸ ಪರಿಚಯ ನಿಮ್ಮೆಲ್ಲರಿಗೂ. ದಂಡಿ ಚಿತ್ರದ ಬಗ್ಗೆ ಹೇಳ್ಬೇಕಂದ್ರೆ ಇದು ನಾನು ಪುಣ್ಯ ಅನ್ಕೊಂಬೋದು ಸಿಕ್ಕಿರೋದು ಅವಕಾಶ. ನಮ್ಮ ಗುರುಗಳು ವಿಶಾಲ್ ರಾಜ್ ಅವರು ಕಾರಣಕರ್ತರು ಇದಕ್ಕೆ. ಸೊ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ತಂದೆ ಮಹದೇವಯ್ಯ ಹಾಗೂ ತಾಯಿ ಉಷಾರಾಣಿ ಅವರ ಆಶೀರ್ವಾದ ಇಲ್ಲದೆ ಈ ಚಿತ್ರ ಆಗ್ತಿರ್ಲಿಲ್ಲ. ಅವ್ರ ಮುನ್ನುಗ್ಗಿ ನನಗೋಸ್ಕರ ಈ ಅವಕಾಶನ ಕಲ್ಪಿಸಿ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ದಂಡಿ ಚಿತ್ರದ ಬಗ್ಗೆ ನಾನು ಸಾಕಷ್ಟು ಹೇಳಲ್ಲ. ಚಿತ್ರಮಂದಿರದಲ್ಲಿ ಬರುತ್ತೆ, ಎಲ್ಲರೂ ಅಲ್ಲಿ ನೋಡಿ ರಿಸಲ್ಟ್ ನೀವು ಹೇಳ್ಬೇಕು. ಅಲ್ಲಿ ನಾನು ಗೆದ್ದೆ ಅಂತ ಅರ್ಥ. ಎಲ್ಲರೂ ಚಿತ್ರಮಂದಿರದಲ್ಲಿ ನೋಡಿ. ತುಂಬಾ ಒಳ್ಳೆ ಚಿತ್ರಣ ಮಾಡಿದೀವಿ. ಕತೆ ಸಿಗೋದು ತುಂಬಾ ಕಷ್ಟ, ಒಳ್ಳೆ ಕತೆ ಬರೋದು ತುಂಬಾ ಕಷ್ಟ. ಸೊ ಒಳ್ಳೆ ಕತೆನ ಮಾಡಿಕೊಟ್ಟಿದ್ದಾರೆ ನಮ್ಮ ಗುರುಗಳು. ಅದಕ್ಕಾಗಿ ಎಲ್ಲರೂ ಚಿತ್ರಮಂದಿರದಲ್ಲಿ ಹೋಗಿ ನೋಡ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಧನ್ಯವಾದಗಳು. ದಂಡಿ ಚಿತ್ರದಲ್ಲಿ ನನ್ನ ಪಾತ್ರದ ಹೆಸರು ದಂಡಿನೇ. ದಂಡಿ
ದಂಡಿ ಬಗ್ಗೆ ಸಾಕಷ್ಟು ಹೇಳಕ್ಕಾಗಲ್ಲ. ನೀವು ಚಿತ್ರದಲ್ಲಿ ನೋಡಿದ್ಮೇಲೆ ನಿಮ್ ಪಾತ್ರ ಅರ್ಥ ಆಗೋದು ಅಲ್ಲಿ ಚಿತ್ರದಲ್ಲಿ. ದೊಡ್ಡ ಪರದೆಯಲ್ಲಿ ನೀವು ನೋಡಿ ಪಾತ್ರ ಹೇಗಿದೆ ಅಂತ ನಿಮ್ಮಲ್ಲಿ ತಿಳಿಸುತ್ತೆ. ಥ್ಯಾಂಕ್ ಯು. ವಂದನೆಗಳು ಯುವಾನ್. ಚಪ್ಪಾಳೆ ತಟ್ಟೋಣ ಯುವಾನ್ ಅವರಿಗೆ ಎಲ್ಲ ರೀತಿಯ ಶುಭವಾಗಲಿಂದ ಹಾರೈಸೋಣ. ಶ್ವೇತ ಸುಂದರಿಯಾಗಿ ಮಿಂಚ್ತಾ ಇದ್ದಾರೆ ನಮ್ಮ ಶಾಲಿನಿ ಭಟ್. 2 ಮಾತು ಅಷ್ಟೇ, ಜಾಸ್ತಿ. ಓಂ ಸಾಯಿರಾಮ್. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೆ ಇಲ್ಲಿ ಸೇರಿರುವ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಹೇಳ್ತಾ, ದಂಡಿ ಮೂವಿ ಬಗ್ಗೆ ಹೇಳಬೇಕು ಅಂದ್ರೆ, ಈ ಮೂವಿನಲ್ಲಿ ನಾನು ಅಭಿನಯ ಮಾಡಿದೀನಿ ಅಂತ ಹೇಳೋಕೆ ನನಗೆ ಹೆಮ್ಮೆ ಆಗುತ್ತೆ. ದಂಡಿ ಚಿತ್ರದಲ್ಲಿ ನನ್ನ ಪಾತ್ರದ ಹೆಸರು ದಂಡಿನೇ. ದಂಡಿ ಬಗ್ಗೆ ಸಾಕಷ್ಟು ಹೇಳಕ್ಕಾಗಲ್ಲ. ನೀವು ಚಿತ್ರದಲ್ಲಿ ನೋಡಿದ್ಮೇಲೆ ನಿಮ್ ಪಾತ್ರ ಅರ್ಥ ಆಗೋದು ಅಲ್ಲಿ ಚಿತ್ರದಲ್ಲಿ. ದೊಡ್ಡ ಪರದೆಯಲ್ಲಿ ನೀವು ನೋಡಿ ಪಾತ್ರ ಹೇಗಿದೆ ಅಂತ ನಿಮ್ಮಲ್ಲಿ ತಿಳಿಸುತ್ತೆ. ಥ್ಯಾಂಕ್ ಯು. ವಂದನೆಗಳು ಯುವಾನ್. ಚಪ್ಪಾಳೆ ತಟ್ಟೋಣ ಯುವಾನ್ ಅವರಿಗೆ ಎಲ್ಲ ರೀತಿಯ ಶುಭವಾಗಲಿಂದ ಹಾರೈಸೋಣ. ಶ್ವೇತ ಸುಂದರಿಯಾಗಿ ಮಿಂಚ್ತಾ ಇದ್ದಾರೆ ನಮ್ಮ ಶಾಲಿನಿ ಭಟ್. 2 ಮಾತು ಅಷ್ಟೇ, ಜಾಸ್ತಿ. ಶ್ವೇತ ಸುಂದರಿಯಾಗಿ ಮಿಂಚ್ತಾ ಇದ್ದಾರೆ ನಮ್ಮ ಶಾಲಿನಿ ಭಟ್. 2 ಮಾತು ಅಷ್ಟೇ, ಜಾಸ್ತಿ. ಓಂ ಸಾಯಿರಾಮ್. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೆ ಇಲ್ಲಿ ಸೇರಿರುವ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಹೇಳ್ತಾ, ದಂಡಿ ಮೂವಿ ಬಗ್ಗೆ ಹಲವು ಆತ್ಮೀಯರ ಶುಭ ಹಾರೈಕೆ ಮತ್ತು ಅವರು ಕೊಡುವಂತಹ ಎಲ್ಲ ರೀತಿಯ ಸಹಾಯ ಮಾರ್ಗದರ್ಶನದಿಂದಲೇ ಇಂಥದ್ದೊಂದು ಪ್ರಯತ್ನ ಸಾಧ್ಯವಾಗಿದ್ದು, ಅವರೆಲ್ಲರನ್ನ ಅತ್ಯಂತ ಕೃತಜ್ಞತೆಯಿಂದ ನಮ್ಮ ನಿರ್ಮಾಪಕ ವಲಯ ಸ್ಮರಿಸುತ್ತಿದೆ. ಗೌರವವನ್ನು ಸ್ವೀಕರಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮೆಲ್ಲರ ನಿರೀಕ್ಷೆ ಇದೀಗ ನಿಜ ರೂಪವನ್ನು ಪಡೆಯುವಂತಹ ಸಮಯ.
ಇಂಗ್ಲಿಷ್ನಲ್ಲಿ ಹೇಳುವ ಹಾಗೆ ದ ಕೌಂಟ್ ಡೌನ್ ಬಿಗಿನ್ಸ್. ಕಲ್ಯಾಣಿ ಪ್ರೊಡಕ್ಷನ್ಸ್ ಬೆಂಗಳೂರು ಅರ್ಪಿಸುತ್ತದೆ ಸಮುದ್ರದೆಡೆಗೆ 1000 ಹೆಜ್ಜೆಗಳು. ಇದು ಡಾಕ್ಟರ್ ರಾಜಶೇಖರ ಮಠಪತಿ ರಾಧಮ್ ಅವರ ಕೃತಿ ಆಧಾರಿತ ವಿಶಾಲ್ ರಾಜ್ ನಿರ್ದೇಶನದ ಚಲನಚಿತ್ರ ದಂಡಿ. ಇದೀಗ ದಂಡಿ ಚಿತ್ರದ ಹಾಡುಗಳು ಮತ್ತು ಟ್ರೈಲರ್ನ ಬಿಡುಗಡೆ. ವಿದ್ಯುಕ್ತವಾಗಿ ಈ ಬಿಡುಗಡೆಯನ್ನ ಸಾಧ್ಯ ಮಾಡಿಕೊಡಬೇಕಾಗಿ ಪೂಜ್ಯ ಸ್ವಾಮೀಜಿಯವರಲ್ಲಿ ಕೋರಿಕೆ. ದಯಮಾಡಿ ತಾರಾ ಅವರು ಸುಚಂದ್ರ ಪ್ರಸಾದ್ ಅವರು ವೇದಿಕೆಗೆ ಬರಬೇಕು. ಈಗ ಆಡಿಯೋ ಬಿಡುಗಡೆಯ ಸಮಯ. ಕರಾವಳಿ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರರ ಕಥೆ ಹೇಳುವ ದಂಡಿ ಚಿತ್ರದ ಸುರುಳಿ ಬಿಡುಗಡೆ. ಚಿತ್ರಮಂದಿರ ಭರ್ತಿಯಾಗಿದೆ ಅನ್ನುವ ಹಾಗೆ ಇವತ್ತಿನ ಈ ಚಲನಚಿತ್ರ ಕಲಾವಿದರ ಸಂಘದ ಈ ಸಭಾಂಗಣ ಭರ್ತಿಯಾಗಿದೆ. ಆದರೆ ಭರ್ತಿ ಚಪ್ಪಾಳೆ ಇಲ್ಲ. ದೊಡ್ಡ ಚಪ್ಪಾಳೆಯೊಂದಿಗೆ ತಂಡಕ್ಕೆ ಶುಭ ಹಾರೈಸೋಣ. ಗಾಂಧೀಜಿಯವರ ಪ್ರೇರಣೆಯಿಂದ ಹುಟ್ಟಿಕೊಂಡ ಉತ್ತರ ಕನ್ನಡ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟ ಕಿಚ್ಚು ಬೆಳ್ಳಿ ತೆರೆಯಲ್ಲಿ ಬರಲು ಸಿದ್ಧವಾಗಿದೆ. ಈ ಚಿತ್ರ ಸ್ವಾತಂತ್ರ್ಯ ಹೋರಾಟದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ನಿರ್ಮಾಣಗೊಂಡಿದ್ದು ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಮರ್ಪಿಸಲಾಗಿದೆ. ಸಾವಿತ್ರಿಬಾಯಿ ಪುಲೆಯಂತಹ ಹಲವಾರು ಚಿತ್ರಗಳನ್ನು ನಿರ್ದೇಶಿಸಿ ಹೆಸರಾದ ನಿರ್ದೇಶಕ ವಿಶಾಲ್ ರಾಜ್ ರವರು ಈ ಚಿತ್ರ ನಿರ್ದೇಶಿಸಿರುವುದು ವಿಶೇಷವಾಗಿದೆ. ಭಾವನಾ ಟಿವಿಗಾಗಿ ವೆಂಕಟೇಶ್ ಮೇಸ್ತಾ, ಹೊನ್ನಾವರ್. ಮಾದನಗೇರಿ ಮಾರ್ಗವಾಗಿ ಶಿವಪುರ ಕೆಂಕಣಿ ಬಸ್ ಸಂಚಾರ ಕರೋನಾ ಹಿನ್ನೆಲೆಯಲ್ಲಿ ಬಂದಾಗಿದ್ದು, ಹೊಸಬಣ್ಣ ಕೃಷ್ಣನಾಯಕ್ ಹಿರೇಗುತ್ತಿ ಆನ್ಲೆ ಅವರ ಸಹಕಾರದಿಂದ ಪುನಃ ಬಸ್ ಪುನರಾರಂಭಗೊಂಡಿದೆ. ಮಾದನಗೇರಿ ಮಾರ್ಗವಾಗಿ ಶಿವಪುರ ಕೆಂಕಣಿ ಬಸ್ ಸಂಚಾರ ಕೊರೋನಾ ಹಿನ್ನೆಲೆಯಲ್ಲಿ ಸ್ಥಗಿತವಾಗಿತ್ತು. ಈ ಮಾರ್ಗವಾಗಿ ಬಸ್ ಸಂಚರಿಸಲು ಈ ಮೊದಲು ಪ್ರಯತ್ನಿಸಿ ಸಫಲರಾದವರು ಸಾಮಾಜಿಕ ಹೋರಾಟಗಾರರಾದ ಹೊಸಬಣ್ಣ ಕೃಷ್ಣನಾಯಕ್ ಹಿರೇಗುತ್ತಿ ಆನ್ಲೆ. ಈಗ 2 ವರ್ಷಗಳಿಂದ ಸ್ಥಗಿತವಾಗಿದ್ದ ಬಸ್ ಸಂಚಾರ ವ್ಯವಸ್ಥೆ ಪುನಃ ಆರಂಭಿಸಲು ಸಹಕರಿಸಿದ ಶಿರಸಿ ವಿಭಾಗದ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಹಾಗೂ ಅಂಕೋಲಾ ಡಿಪೋ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಸಮರ್ಪಿಸಿ ಹೊಸಬಣ್ಣ ನಾಯಕ್ ಮಾತನಾಡಿದರು. ಮುಂದಿನ ದಿನಗಳಲ್ಲಿ ಈ ಬಸ್ ಅನ್ನು ಕಂಡಗಾರ್ ಹುಣಸೆವರೆಗೂ ವಿಸ್ತರಿಸಲಾಗುವುದು ಎಂದರು. ನಾರಾಯಣ್ ನಾಯಕ್ ಕೆಂಕಣಿ, ಫ್ರಾನ್ಸಿಸ್ ಫರ್ನಾಂಡಿಸ್, ಲಕ್ಷ್ಮೀಧರ್ ನಾರಾಯಣ್ ನಾಯಕ್, ಶಾಂತಾರಾಮ್ ನಾಯಕ್ ಸಗಡಗೇರಿ, ಮೋಹನ್ ನಾಯಕ್, ವೆಂಕಟರಾಯ್ ನಾಯಕ್, ನೀಲ್ಕಂಠ್ ನಾಯಕ್, ಬಸ್ ನಿರ್ವಾಹಕರು, ಕೆಂಕಣಿ ಶಿವಪುರ ಊರ ನಾಗರಿಕರು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ಎನ್ ರಾಮು ಹಿರೇಗುತ್ತಿ. ಹೊನ್ನಾವರ ತಾಲೂಕಿನ ಹೆಬ್ಬೈಲ್ ಕೆಂಚಗಾರ ಸುಗ್ಗಿ ಮೇಳದ ಶಾಸ್ತ್ರೋಕ್ತ ಪಾರಂಪರಿಕ ಸುಗ್ಗಿ ಕುಣಿತಕ್ಕೆ ಸಂಪ್ರದಾಯಬದ್ಧವಾಗಿ ಚಾಲನೆ ನೀಡಲಾಯಿತು. ಹೊನ್ನಾವರ ತಾಲೂಕಿನಲ್ಲಿ ನಾಮಧಾರಿ ಸಮಾಜದ ಸುಗ್ಗಿ ಕಲೆಯನ್ನು ಇಂದಿಗೂ ಜೀವಂತವಾಗಿರಿಸಿ ಆಚರಿಸಿಕೊಂಡು ಬರುತ್ತಿರುವ ಮೇಳವೆಂದರೆ ಹೆಬ್ಬೈಲ್ ಕೆಂಚಗಾರ ನಾಮಧಾರಿ ಸುಗ್ಗಿ ಮೇಳ. ಗ್ರಾಮದ ನಾಮಧಾರಿ ಸಮಾಜದ 78 ಮನೆಯವರು ಈ ಸುಗ್ಗಿ ಮೇಳದಲ್ಲಿ ಸಕ್ರಿಯರಾಗಿದ್ದಾರೆ. ಪಾಲ್ಗುಣ ಶುಕ್ಲ ದಶಮಿಯಂದು ಹೆಬ್ಬೈಲ್ನಲ್ಲಿರುವ ಮಂಡಲ ಮನೆಯಲ್ಲಿ ಪೂರ್ವಜರಿಂದ ಬಂದ ಸಂಪ್ರದಾಯದಂತೆ ಶ್ರೀದೇವರ ಪೂಜೆ ಪುನಸ್ಕಾರ ನೆರವೇರಿಸಿ ಕಲಾ ಪ್ರದರ್ಶನಕ್ಕೆ ಸುಗ್ಗಿ ತಂಡವನ್ನು ಸಿದ್ಧವಾಗಿಸಿಕೊಂಡು ಶ್ರೀ ಕ್ಷೇತ್ರ ಗುಂಡಬಾಳಕ್ಕೆ ಹೋಗುವರು.
ಅಲ್ಲಿ ಶ್ರೀ ಮುಖ್ಯಪ್ರಾಣನ ಸನ್ನಿಧಿಯಲ್ಲಿ ಪ್ರಥಮವಾಗಿ ಸುಗ್ಗಿ ಕುಣಿತ ಮಾಡುವುದರ ಮೂಲಕ ಭಕ್ತಿಪೂರ್ವಕವಾಗಿ ಪ್ರದರ್ಶನಕ್ಕೆ ಚಾಲನೆ ನೀಡಲಾಗುವುದು. ಬಳಿಕ 4 ದಿನಗಳ ಕಾಲ ಅಂದರೆ ಹೋಳಿ ಹುಣ್ಣಿಮೆಯವರೆಗೆ ಗ್ರಾಮದ ವಿವಿಧ ಮನೆಗಳಲ್ಲಿ ಕಲಾ ಪ್ರದರ್ಶನ ನೀಡಲಾಗುವುದು. ಮೇಳದ 8 ಜನ ಕಲಾವಿದರು ಪಗಡೆ, ತುರಾಯಿ, ಗೆಜ್ಜೆ ಕಟ್ಟಿ, ಸುಗ್ಗಿಯ ವೇಷಭೂಷಣ ಧರಿಸಿ ಕೋಲು ಹಿಡಿದು ಪದ್ಯ ಹಾಡಿಕೊಂಡು ಹಿಮ್ಮೇಳ ವಾದ್ಯದ ಗತ್ತಿಗನುಗುಣವಾಗಿ ಕುಣಿಯುವರು. ಡೋಲು, ತಾಳ, ಗುಮ್ಮಟೆ ವಾದನದ ಲಯಕ್ಕೆ ಅನುಗುಣವಾಗಿ ಕುಣಿತ ಹಾಗೂ ಅಂಗಾಂಗ ವಿನ್ಯಾಸವು ಬದಲಾಗುತ್ತಿರುತ್ತದೆ. ಒಬ್ಬ ವಿದೂಷಕನ ವೇಷದಲ್ಲಿ ಆಗಾಗ ಕಲಾಭಿಮಾನಿಗಳನ್ನು ರಂಜಿಸುತ್ತಿರುತ್ತಾನೆ. ಪದ್ಯದ ಮೊದಲ ಸೊಲ್ಲು ಕುಣಿತದ ಹೆಸರಾಗಿದ್ದು ಸುಮಾರು 25 ಬಗೆಯಲ್ಲಿ ಕುಣಿಯುವ ರೂಢಿಯನ್ನು ಈ ಸುಗ್ಗಿ ಮೇಳದವರು ಇರಿಸಿಕೊಂಡಿದ್ದಾರೆ. ಪ್ರದರ್ಶನದ ವೇಳೆ ಕೆಲವು ಸಹೃದಯಿ ಮನೆಯವರು ತಂಪು ಪಾನೀಯ, ಉಪಹಾರ, ಊಟದ ವ್ಯವಸ್ಥೆಯನ್ನು ಮಾಡುತ್ತಾರೆ. ಬರುವ ಸಂಭಾವನೆ ಕಡಿಮೆಯೇ ಆಗಿದ್ದು ಎಷ್ಟೇ ಖರ್ಚಾದರೂ ಸಹ ಸಾಂಪ್ರದಾಯಿಕ ಕಲೆಯನ್ನು ಶ್ರದ್ಧೆಯಿಂದ ಉಳಿಸಿಕೊಂಡು ಬರುತ್ತಿರುವುದು ಪ್ರಶಂಸನೀಯವಾಗಿದೆ. ಹೋಳಿ ಹುಣ್ಣಿಮೆಯಂದು ಹೋಳಿ ಬಯಲಿನಲ್ಲಿ ಕಾಮದಹನ ಮಾಡಿ ಪಾಡ್ಯದ ದಿನ ಬೂದಿ ಹಚ್ಚಿಕೊಂಡು ಸ್ನಾನ ಮಾಡುವ ಮೂಲಕ ಕಾಮನಕಟ್ಟೆಗೆ ಪೂಜೆ ಸಲ್ಲಿಸಿ ಈ ವರ್ಷದ ಸುಗ್ಗಿ ಹಬ್ಬದ ಸಂಭ್ರಮವನ್ನು ಸಂಪನ್ನಗೊಳಿಸಲಾಗುತ್ತದೆ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.